ओम शांति। मीठे बच्चे, बाप आया है तुम बच्चों को ಶಾಂತಿ और ಸುಖ का वर्षा देने। ಮಧುರ ಮಕ್ಕಳೇ, ತಂದೆ ಬಂದಿದ್ದಾರೆ ತಾವು ಮಕ್ಕಳಿಗೆ ಶಾಂತಿ ಮತ್ತು ಸುಖದ ಆಸ್ತಿಯನ್ನು ಕೊಡಲಿಕ್ಕೋಸ್ಕರ। तुम्हारा स्वधर्म ही शांति है, ನಿಮ್ಮ ಸ್ವಧರ್ಮ ಆಗಿದೆ ಶಾಂತಿ। इसलिए तुम शांति के लिए भटकते नहीं हो। ಅದರಿಂದ ನೀವು ಶಾಂತಿಗೋಸ್ಕರ ಹುಡುಕಾಡೋದಿಲ್ಲ, ಅಲ್ದಾಡೋದಿಲ್ಲ, ಎಲ್ಲಿ ಹೋಗಿ ಟೂರ್ ಮಾಡೋದಿಲ್ಲ ಶಾಂತಿ ಬೇಕು ಅಂತ। प्रश्न ಇದೆ, अभी तुम बच्चे 21 जन्मों के लिए अकूट खजानों में वजन करने योग्य बनते हो क्यों? ಬಾಬಾ ಕೇಳ್ತಾ ಇದ್ದಾರೆ, ಈಗ ತಾವು ಮಕ್ಕಳು 21 ಜನ್ಮಗಳಿಗೋಸ್ಕರ ಅಕೂಟ್ ಖಜಾನೆ ಅಂದ್ರೆ ಮುಗಿದೇ ಇರುವಂತ ಖಜಾನೆ ನಲ್ಲಿ ನೀವು ತೂಗಲಿಕ್ಕೋಸ್ಕರ ಯೋಗ್ಯರಾಗ್ತಾ ಇದ್ದೀರಾ। ಬೆಲೆ ಬಾಳ್ತಕ್ಕಂಥ ಖಜಾನೆನ ಒಂದು ಕಡೆ ಇಟ್ಟು ಒಬ್ಬರನ್ನ ಇನ್ನೊಂದು ಕಡೆ ಇಟ್ಟರೆ ಅದೇನು ಹೇಳ್ತಾರೆ, ತುಲಾಭಾರ ಅಂತಾರೆ। ಶ್ರೀಕೃಷ್ಣ ತುಲಾಭಾರ ಇದೆಯಲ್ವಾ? ಹಾಗೆ ಬಾಬಾ ಹೇಳ್ತಾರೆ, ನೀವು ಬೆಲೆ ಬಾಳ್ತಕ್ಕಂಥ ಖಜಾನೆ ಜೊತೆಯಲ್ಲಿ ತೂಗಿಸುವಂಥವರಾಗಿದ್ದೀರಾ। ಕ್ಯೂ ಯಾಕೆ? क्योंकि बाबा जब नई सृष्टि रचते हैं तब तुम बच्चे उनके मददगार बनते हो। ಶಿವ ಬಾಬಾ ಬಂದು ಹೊಸ ಪ್ರಪಂಚವನ್ನು ರಚನೆ ಮಾಡೋ ಕಾರ್ಯ ಮಾಡ್ತಾ ಇದ್ದಾರೆ। ಅದರಲ್ಲಿ ನಾವೆಲ್ಲ ಏನಾಗ್ತಾ ಇದ್ದೀವಿ ಮಕ್ಕಳು? ಸಹಯೋಗಿ ಆಗ್ತಾ ಇದ್ದೇವೆ। अपना सब कुछ उनके कार्य में सफल करते हो, इसलिए बाबा उनके रिटर्न में 21 जन्मों के लिए तुम्हें अकूट खजानों में ऐसा वजन करते हैं जो कभी धन नहीं कूटेगा, दुख भी नहीं हो आता है, अकाल मृत्यु भी नहीं होता है। ನೋಡಿ ಏನು ಹೇಳ್ತಾ ಇದ್ದಾರೆ ಬಾಬಾರವರು, ಇಷ್ಟೊಂದು ದೊಡ್ಡ ಶ್ರೇಷ್ಠ ಕಾರ್ಯದಲ್ಲಿ ನಾವು ತಮ್ಮ ತನು ಮನ ಧನಗಳನ್ನು ಸಫಲ ಮಾಡೋದ್ರಿಂದ ಅದಕ್ಕೆ ರಿಟರ್ನಲ್ಲಿ 21 ಜನ್ಮಗಳಿಗೆ ಬಾಬಾ ಅವರು ನಮಗೆ ಮುಗಿದೇ ಇರುವಂಥ ಖಜಾನೆಗಳಿಗೆ ಮಾಲೀಕರನ್ನಾಗಿ ಮಾಡ್ತಾರೆ। ಅಂಥ ಒಂದು ಯುಗದಲ್ಲಿ ನಾವು ಎಂದೂ ಧನ ಸಂಪತ್ತಿಲ್ಲಪ್ಪ ಅನ್ನೋ ಒದ್ದಾಡೋ ಅವಶ್ಯಕತೆ ಇಲ್ಲ, ದುಃಖಗಳು ಬರೋದೇ ಇಲ್ಲ, ಜೀವನದಲ್ಲಿ ದುಃಖ ಅನ್ನೋದು ಬರೋದೇ ಇಲ್ಲ, ಅಕಾಲಿಕ ಮೃತ್ಯುಗಳು ನಮ್ಮ ಹತ್ರ ಸುಳಿಯೋದಿಲ್ಲ। ಇಂಥ ಒಂದು ಭಾಗ್ಯನ ಬಾಬಾ ಅವರು ಇವಾಗ ನಮ್ಗೇನು ಮಾಡ್ತಾ ಇದ್ದಾರೆ, ಕೊಡ್ತಾ ಇದ್ದಾರೆ। ಗೀತ್ ಮುಜ್ಕೋ ಸಹಾರ ದೇನೆವಾಲ, ನಮ್ಗೆ ಯಾರು ಸಿಕ್ಕಿದ್ದಾರೆ? ನಮಗೆ ಆಶ್ರಯ ಕೊಡ್ತಕ್ಕಂಥ ಆಶ್ರಯದಾತ ಸಿಕ್ಕಿದ್ದಾರೆ। ओम शांति। मीठे मीठे रूहानी बच्चों को ओम का अर्थ तो सुनाया है। ಮಧುರ ಮಧುರ ಆತ್ಮೀಕ ಮಕ್ಕಳಿಗೆ ತಂದೆ ಓಂನ ಅರ್ಥವನ್ನು ಏನು ಮಾಡಿದ್ದಾರೆ? ತಿಳಿಸ್ಕೊಟ್ಟಿದ್ದಾರೆ। कोई कोई सिर्फ ओम कहते हैं परंतु कहना चाहिए ओम शांति। ಈಗ ಕೆಲವರು ಓಂ ಅಂತ ಹೇಳ್ತಾರೆ, ಆದರೆ ಹೇಳಬೇಕಾಗಿರೋದು ಓಂ ಶಾಂತಿ ಮಂತ್ರ। सिर्फ ओम का अर्थ निकलता है ओम भगवान। ಕೆಲವರು ಓಂನ ಅರ್ಥ ತೆಗಿತಾರೆ, ಓಂ ಅಂದ್ರೆ ಭಗವಂತ ಅಂತ ಹೇಳ್ಬಿಡ್ತಾರೆ। ಓಂ ಶಾಂತಿ का अर्थ है मैं आत्मा शांत स्वरूप हूँ। ಓಂ ಶಾಂತಿಯ ಅರ್ಥ ಆಗಿದೆ, ನಾನು ಆತ್ಮ ಆಗಿದ್ದೇನೆ, ಶಾಂತ ಸ್ವರೂಪನಾಗಿದ್ದೇನೆ। ಹಮ್ ಆತ್ಮ ಹೈ ಹಮಾರ ಶರೀರ, ನಾನೊಂದು ಆತ್ಮ, ನನ್ನದು ಇದು ಶರೀರ। ಪಹಲೆ ಹೈ ಆತ್ಮ, ಪೀಚೆ ಹೈ ಶರೀರ। ಮೊಟ್ಟ ಮೊದಲು ಆತ್ಮ, ನಂತರ ಏನೋ ಶರೀರ। ಆತ್ಮ ಶಾಂತ ಸ್ವರೂಪ ಹೈ, ಉನ್ಕಾ ನಿವಾಸ ಸ್ಥಾನ ಹೈ ಶಾಂತಿಧಾಮ। ಆತ್ಮ ಏನಾಗಿದೆ? ಶಾಂತ ಸ್ವರೂಪ ಆಗಿದೆ, ಅದಿರೋ ಪ್ಲೇಸ್ ಯಾವುದೋ? ಪರಮಧಾಮ, ಶಾಂತಿಧಾಮ। ಬಾಕಿ ಕೋಯಿ ಜಂಗಲ್ ಮೇ ಜಾನೆ ಸೆ ಸಚ್ಚಿ ಶಾಂತಿ ನಹಿ ಮಿಲ್ತಿ ಹೈ। ಈಗ ಕೆಲವರು ಪೀಸ್ ಆಫ್ ಮೈಂಡ್ ಇಲ್ಲ ಅಂತ ಬಿಟ್ಟು ಮನೆಗಳಲ್ಲಿ ಟೆನ್ಷನ್ ಆಗಿಬಿಟ್ಟು ಏನು ಮಾಡ್ತಾರೆ? ಕಾಡುಗಳಿಗೆ ಹೋಗ್ಬಿಡ್ತಾರೆ। ಆದರೆ ಬಾಬಾ ಹೇಳ್ತಾರೆ, ಕಾಡುಗಳಿಗೆ ಹೋಗೋದ್ರಿಂದ ನಿಮ್ಗೇನು ಸಿಗೋಕ್ಕಿಲ್ಲ ಅಂತಾರೆ, ಕಾಡುಗಳಲ್ಲಿ ಶಾಂತಿ ಇಲ್ಲ ಅಂತಾರೆ। ಮೃಗಗಳೆಲ್ಲ ಇರುತ್ತಲ್ಲ, ಭಯ ಇರುತ್ತಲ್ಲ, ಅಲ್ಲಿನೂ ಕೂಡ ಎಲ್ಲಿ ಶಾಂತಿ ಸಿಗತ್ತೆ? ಸಚ್ಚಿ ಶಾಂತಿ ಮಿಲ್ತಿ ಹೈ ಜಬ್ ಗರ್ ಜಾತೆ। ನಿಮ್ಗೆ ನಿಜವಾದ ಶಾಂತಿ ಎಲ್ಲಿ ಸಿಗುತ್ತೆ? ಪರಂಧಾಮಕ್ಕೆ ಹೋದಾಗ ಸಿಗುತ್ತೆ। ದೂಸರಾ ಶಾಂತಿ ಚಾತೆ ಹೈ ಜಹಾ ಅಶಾಂತಿ। ಇನ್ನೊಂದು ಮನುಷ್ಯರು ಶಾಂತಿ ಬಯಸ್ತಾರೆ, ಇಲ್ಲಿ ಅಶಾಂತರಾಗಿರ್ತಾರೆ। ಈ ಅಶಾಂತಿ ಕಾ ದುಃಖ ಧಾಮ ವಿನಾಶ ಹೋ ಜಾಯೇಗಾ, ಫಿರ್ ಶಾಂತಿ ಹೋ ಜಾಯೇಗಾ। ಇವತ್ತೇನು ಈ ಕಲಿಯುಗ ಇದೆ, ಈ ದುಃಖ ಅಶಾಂತಿಗಳ ಪ್ರಪಂಚ ವಿನಾಶ ಆಗೋಗುತ್ತೆ,
ಪುನಃ ಸುಖ ಶಾಂತಿಯ ಪ್ರಪಂಚ ಸ್ಥಾಪನೆ ಆಗೋಗುತ್ತೆ. ತುಮ್ ಬಚ್ಚೋಂ ಕೋ ಶಾಂತಿ ಕಾ ವರ್ಷ ಮಿಲ್ ಜಾಯೇಗಾ. ತಾವು ಮಕ್ಕಳಿಗೆ ಶಾಂತಿಯ ಆಸ್ತಿ ಅನ್ನೋದು ಸಿಕ್ಕೋಗುತ್ತೆ. ವಹ ನ ಘರ್ ಮೇ ನ ಬಾಹರ್ ರಾಜಧಾನಿ ಮೇ ಅಶಾಂತಿ ಹೋದೆ. ಸತ್ಯುಗದಲ್ಲಿ ಮನೆಯಲ್ಲಾಗ್ಲಿ ಹೊರಗಡೆ ಆಗಲಿ ಎಲ್ಲಿ ಕೂಡ ಅಶಾಂತಿ ಇರೋದಿಲ್ಲ ಅಂತ ರಾಜಧಾನಿ ಬರ್ತಾ ಇದೆ ಅಂತಾರೆ. ಉನ್ಕೋ ಕಹಾ ಜಾತಾ ಹೈ ಶಾಂತಿ ಕಾ ರಾಜ್ಯ. ಸತ್ಯುಗಕ್ಕೆ ಏನಂತ ಹೇಳಲಾಗುತ್ತೆ? ಶಾಂತಿಯ ರಾಜ್ಯ, ಸುಖದ ರಾಜ್ಯ. ಜಹಾ ಅಶಾಂತಿ ಕಾ ರಾಜ್ಯ ಹೇ, ಇಲ್ಲಿ ಇವತ್ತು ಈ ಕಲಿಯುಗದಲ್ಲಿ ಅಶಾಂತಿಯ ರಾಜ್ಯ ಆಗ್ಬಿಟ್ಟಿದೆ. ಕ್ಯೋಂಕಿ ರಾವಣ ರಾಜ್ಯ ಹೇ. ಯಾಕೆಂದ್ರೆ ಏನಾಗ್ಬಿಟ್ಟಿದೆ? ಇದು ರಾವಣ ರಾಜ್ಯ ಆಗ್ಬಿಟ್ಟಿದೆ. ವಹ ಈಶ್ವರ್ ಕಿ ಸ್ಥಾಪನಾ ಕಿಯವ ರಾಜ್ಯ. ಸತ್ಯುಗ ಏನಾಗಿದೆ? ಈಶ್ವರನೇ ಸ್ಥಾಪನೆ ಮಾಡಿರ್ತಕ್ಕಂಥ ಒಂದು ರಾಜ್ಯ. फिर द्वापर के बाद असुरी राज्य होता है. ನಂತರ ದ್ವಾಪರ ನಂತರ ಏನಾಗ್ಬಿಡುತ್ತೆ? ಅಸುರಿ ರಾಜ್ಯ ಆಗತ್ತೆ. ಅಸುರೋं को कभी ಶಾಂತಿ ಹೋತಿ ನಹಿ. ಅಸುರರಿಗೆ ಎಂದು ಶಾಂತಿ ಇರೋದಿಲ್ಲ. घर में दुकान में जहाँ तहाँ ಅಶಾಂತಿ ಹಿ ಅಶಾಂತಿ ಹೋಂಗೆ. ಮನೆಯಲ್ಲಿ ಅಂಗಡಿಯಲ್ಲಿ ಎಲ್ಲಂದ್ರಲ್ಲಿ ಬರೀ ಜಗಳ ಮಾಡೋದು, ಅಶಾಂತಿ ಮಾಡೋದು, ಕೂಗಾಡೋದು, ರೇಗಾಡೋದು ಮಾಡ್ತಿರ್ತಾರೆ. ಪಾಂಚ್ ವಿಕಾರ ರೂಪಿ ರಾವಣ ಅಶಾಂತಿ ಫೈಲಾತಾ ಹೈ. ಯಾವ ಮನುಷ್ಯನಲ್ಲಿ 5 ವಿಕಾರಗಳು ಸೇರ್ಕೊಂಡ್ಬಿಟ್ಟಿರುತ್ತೆ, ಅವ್ರು ಏನು ಮಾಡ್ತಿರ್ತಾರೆ? ಅಶಾಂತಿಯನ್ನು ಹರಡ್ತಾ ಇರ್ತಾರೆ. ರಾವಣ ಕ್ಯಾ ಚೀಸ್ ಹೈ ಯಾ ಕೋಯಿ ಭಿ ವಿದ್ವಾನ್ ಪಂಡಿತ್ ಆದಿ ಜಾನ್ತೆ ನಹಿ. ರಾವಣಾಸುರ ಅಂದರೆ ಯಾರು? ಯಾವ ವಿದ್ವಾಂಸರಿಗೆ ಗೊತ್ತಿಲ್ಲ, ಪಂಡಿತರಿಗೂ ಯಾರಿಗೂ ಗೊತ್ತೇ ಇಲ್ಲ. ಸಮಸ್ತೆ ನಹಿ ಹಮ್ ವರ್ಷ ರಾವಣ ಕೋ ಕ್ಯೂ ಮಾರ್ತೆ. ಗೊತ್ತೇ ಇಲ್ಲ, ಪ್ರತಿ ವರ್ಷ ನಾವು ರಾವಣನ ಹಬ್ಬ ಮಾಡಿ ಸುಡ್ತಾ ಇದೀವಿ ಅಂತ ಯಾರಿಗೂ ಗೊತ್ತೇ ಇಲ್ಲ ಯಾಕೆ ಮಾಡ್ತಾ ಇದೀವಿ ಅಂತ. ಸತ್ಯುಗ ತ್ರೇತಾ ಮೇ ಯಾ ರಾವಣ ಹೋತಾ ಹಿ ನಹಿ. 2 ಯುಗದಲ್ಲಿ, ಸತ್ಯುಗ ತ್ರೇತಾಯುಗದಲ್ಲಿ ರಾವಣಾಸುರ ಇರೋದೇ ಇಲ್ಲ. ವಹ ಹಿ ದೈವಿ ರಾಜ್ಯ. ಸತ್ಯುಗ ಏನಾಗಿದೆ? ದೈವಿ ರಾಜ್ಯ. ಈಶ್ವರ್ ಬಾಬಾ ದೈವಿ ರಾಜ್ಯ ಕಿ ಸ್ಥಾಪನಾ ಕರ್ತೆ ಹೇ ತೋ ತುಮಾರೆ ದ್ವಾರ. ಈಶ್ವರ ತಂದೆ ಬಂದು ಮಕ್ಕಳಿಗೆ ಏನ್ ಮಾಡ್ತಾ ಇದ್ದಾರೆ? ದೈವಿ ರಾಜ್ಯವನ್ನು ಸ್ಥಾಪನೆ ಮಾಡ್ತಾ ಇದ್ದಾರೆ ಮಕ್ಕಳ ಮುಖಾಂತರ. ಅಕೇಲೆ ತೋ ನಹಿ ಕರ್ತೆ ಹೇ, ಒಂಟಿಯಾಗಿ ಅವ್ರು ಮಾಡೋದಿಲ್ಲ. ತುಮ್ ಮೀಟೆ ಮೀಟೆ ಬಚ್ಚೆ ಈಶ್ವರ್ಗೆ ಮದದ್ಗಾರ್ ಹೋ. ನೀವು ಮಧುರಾತಿ ಮಧುರ ಮಕ್ಕಳು ಈಶ್ವರನಿಗೆ ಏನಾಗಿದ್ದೀರಿ? ಸಹಯೋಗಿಗಳಾಗಿದ್ದೀರಿ. ಹಾಗೆ ರಾವಣಕ್ಕೆ ಮದದ್ಗಾರ್. ಮೊದಲ ಕಾಲಕ್ಕೆ ಏನಾಗ್ಬಿಟ್ಟಿದ್ರಿ? ರಾವಣನಿಗೆ ಸಹಯೋಗಿ ಆಗ್ಬಿಟ್ಟಿದ್ರಿ. ಅಬ್ ಈಶ್ವರ ಆಕರ್ ಸರ್ವಕಿ ಸದ್ಗತಿ ಕರ್. ಈಶ್ವರನೇ ಬಂದು ಎಲ್ಲರಿಗೂ ಏನು ಕೊಡ್ತಾ ಇದ್ದಾರೆ? ಸದ್ಗತಿ ಕೊಡ್ತಾ ಇದ್ದಾರೆ. ಪವಿತ್ರತಾ ಸುಖ ಶಾಂತಿ ಸ್ಥಾಪನಾ ಕರ್ತೆ ಹೇ. ಈಶ್ವರನೇ ಬಂದು ಪವಿತ್ರತೆ, ಸುಖ, ಶಾಂತಿ ಎಲ್ಲವನ್ನು ಸ್ಥಾಪನೆ ಮಾಡ್ತಾ ಇದ್ದಾರೆ. ತುಮ್ ಬಚ್ಚೋಂ ಕೋ ಜ್ಞಾನ ಕಾ ಅಬ್ ತೀಸರಾ ನೇತ್ರ ಮಿಲಾ ಹೈ. ಈಗ ತಾವು ಮಕ್ಕಳಿಗೆ ಜ್ಞಾನದ 3ನೇ ಕಣ್ಣು ಸಿಕ್ಕಿದೆ. ಸತ್ಯುಗ ತ್ರೇತಾ ಮೇ ದುಃಖ ಕಿ ಬಾತ್ ನಹಿ. ಸತ್ಯುಗ ಮತ್ತು ತ್ರೇತಾಯುಗದಲ್ಲಿ ದುಃಖದ ಮಾತೇ ಇರೋದಿಲ್ಲ. ಕೊಯಿ ಗಾಲಿ ಆದಿ ನಹಿ ದೇತೆ, ಗಂಧ ನಹಿ ಖಾತೆ. ಯಾರು ಕೂಡ ಇನ್ಸಲ್ಟ್ ಮಾಡೋದಿಲ್ಲ, ಯಾರು ಕೊಳಕನ್ನು ತಿನ್ನೋದಿಲ್ಲ. ಅಲ್ಲಿ ಯಹ ದೇಕೋ ಗಂಧ ಕಿತನಾ ಖಾತೆ ಇರತ್ತೆ. ಇಲ್ಲೆಲ್ಲ ಕೊಳಕು ತಿಂಡಿಗಳು ತಿನ್ನೋದು, ಶಾಂತಿ ಮಾಡೋದು, ಗಲಾಟೆ ಮಾಡೋದು, ಹೊಡೆಯೋದು, ಬಡಿಯೋದು, ಇದೇ ರೌರವ ನರಕ. ದಿಖಾತೆ ಹೇ ಕೃಷ್ಣ ಕೋ ಗೌ ಬಹುತ್ ಪ್ಯಾರಿ ಲಗ್ತಿ ಥಿ. ಸತ್ಯುಗದಲ್ಲಿ ಕೃಷ್ಣನಿಗೆ ಗೋವುಗಳೇನಾಗಿರ್ತಿತ್ತು? ಪ್ರಿಯವಾಗಿರ್ತಿತ್ತು. ಐಸಾ ನಹಿ ಕೃಷ್ಣ ಕೊಯ್ ಗ್ವಾಲಾ ಥಾ. ಹೀಗಂತ ತಿಳ್ಕೊಬೇಡಿ ಕೃಷ್ಣ ಗೊಲ್ಲ ಆಗಿದ್ರು ಅಂತ. ಗೋಕಿ ಪಾಲನ ಕರ್ತೈತೆ. ಶ್ರೀಕೃಷ್ಣ ಗೋವುಗಳನ್ನು ಸಾಕ್ತಾ ಇದ್ರು ಅಂತಲ್ಲ. ನಹಿ, ವಹ ಗೌ ಅವ್ರು ಯಹಾಕೆ ಗೌ ಮೇ ಬಹುತ್ ಫರ್ಕ್. ಅಲ್ಲಿನ ಹಸುಗಳಿಗೂ ಈ ಕಲಿಯುಗದಲ್ಲಿರೋ ಹಸುಗಳಿಗೂ ರಾತ್ರಿ ಹಗಲಷ್ಟು ವ್ಯತ್ಯಾಸ ಇರುತ್ತೆ. ವಹಾ ಕಿ ಗಾಯೆ ಸತೋ ಪ್ರಧಾನ್ ಬಹು ಸುಂದರ್ ಹೋತೆ. ಸತ್ಯುಗದಲ್ಲಿರುವಂಥ ಹಸುಗಳು ಬಹಳಷ್ಟು ಸ್ವಚ್ಛವಾಗಿರ್ತವೆ, ಸತೋಪ್ರಧಾನವಾಗಿರ್ತವೆ, ಸುಂದರವಾಗಿರ್ತವೆ. ಜೈಸೆ ಸುಂದರ್ ದೇವತಾಯೇ ವಹ ಗಾಯ. ಹೀಗೆ ಸತ್ಯುಗದಲ್ಲಿ ದೇವತೆಗಳು ಸುಂದರವಾಗಿರ್ತಾರೆ, ಅಲ್ಲಿನ ಹಸುಗಳು ಸುಂದರವಾಗಿರ್ತವೆ. ದೇಖ್ನೆ ಸಿ ದಿಲ್ ಖುಷ್ ಹೋ ಜಾತ. ಹಸು ನೋಡ್ತಾ ಇದ್ದಂಗೆ ಖುಷಿ ಆಗ್ಬಿಡುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ವಹ ಹಿ ಸ್ವರ್ಗ. ಸತ್ಯುಗ ಕೇಳಲಾಗುತ್ತೆ ಸ್ವರ್ಗ. ಯಹ ಹೈ ನರಕ. ಈ ಕಲಿಯುಗ ಏನಾಗ್ಬಿಟ್ಟಿದೆ? ನರಕ ಆಗ್ಬಿಟ್ಟಿದೆ. ಅಭಿ ಸ್ವರ್ಗಕ್ಕೂ ಯಾದ್ ಕರ್ತೆ. ಸ್ವರ್ಗ ಅವ್ರ ನರಕ ರಾತ್ ದಿನ ಕಾ ಫರ್ಕ್. ಸ್ವರ್ಗನ ಜನ ನೆನೆಸ್ಕೊಂತಾರೆ, ಸ್ವರ್ಗಕ್ಕೂ ನರಕಕ್ಕೂ ಹಗಲು ರಾತ್ರಿ ಅಷ್ಟೇನಿದೆ ವ್ಯತ್ಯಾಸ ಇದೆ. ರಾತ್ ಹೋತಿ ಹೇ ಅಂಧ್ಯಾರ, ದಿನ ಹೋತಾ ಹೇ ಸೋಜನ. ರಾತ್ರಿ ಆಗುತ್ತೆ ಕತ್ತಲು,
दिन ಆಗತ್ತೆ ಹಗಲು ब्रह्म का दिन हो गोया ब्रह्म वंशियों का भी दिन हो जाता है ಬ್ರಹ್ಮನ ಹಗಲು ಅಂದಮೇಲೆ ಬ್ರಹ್ಮ ವಂಶಿಗಳದು ಕೂಡ ದಿನ ಆಗೋಗುತ್ತೆ ಪಹಲೆ ತುಮ್ ಈ ಘೋರ್ ಅಂಧಿಯಾರ್ ಮೇ ರಾತ್ ಮೇ ಥೆ ಮೊದಲು ನೀವು ಕೂಡ ಘೋರ್ ಅಂಧಕಾರದಲ್ಲಿದ್ರಿ ರಾತ್ರಿನಲ್ಲಿದ್ರಿ ಇಸ್ ಸಮಯ ಭಕ್ತಿ ಕಾ ಕಿತ್ನಾ ಜೋರ್ ಹೈ ಇವತ್ತು ಈ ಪ್ರಪಂಚದಲ್ಲಿ ಭಕ್ತಿದು ಎಷ್ಟೊಂದು ಜೋರಾಗ್ಬಿಟ್ಟಿದೆ आत्मा महात्मा आदि सोने का भजन करते रहते क्योंकि शास्त्रों के बहुत विद्वान हैं ಇವತ್ತು ಮಹಾತ್ಮನ್ನು ಕೂಡ ಚಿನ್ನದಲ್ಲಿ ತುಲಾಭಾರ ಮಾಡ್ತಾರೆ ಯಾಕೆಂದರೆ ಭಕ್ತಿದು ತುಂಬ ಜೋರಿದೆ ಮಹಾತ್ಮ ಆದಿಕ ಬಹುತ್ ವಿದ್ವಾನ್ ಇವತ್ತು ಅನೇಕ ಭಕ್ತಿ ಮಾರ್ಗದಲ್ಲಿ ವಿದ್ವಾಂಸರಿದ್ದಾರೆ ಅವನೋಕ ಪ್ರಭಾವ ಇತನಾ ಕ್ಯೂ ಆಗ ಅವ್ರಿಗೆಲ್ಲ ಇಷ್ಟೊಂದು ಪ್ರಭಾವ ಯಾಕೆ यह भी बाबा ने समझाया जाड़ में नए नए पत्ते निकलते हैं सतो प्रधान है ऊपर से नई सोल आएगी तो जरूर उनका प्रभाव होगा ಕಲ್ಪವೃಕ್ಷದಲ್ಲಿ ಹೊಸ ಎಲೆಗಳು ಉಟ್ಕೊಳ್ತವೆ ಮೇಲಿಂದ ಹೊಸ ಆತ್ಮಗಳು ಬರ್ತವೆ ಕಲ್ಪವೃಕ್ಷದಲ್ಲಿ ಅಂದಮೇಲೆ ಅವ್ರದ್ದು ಪ್ರಭಾವ ಇರುತ್ತೆ ಅಲ್ಪಕಾಲಕ್ಕೋಸ್ಕರ ಪ್ರಭಾವ ಹೆಚ್ಚುತ್ತೆ ಅಂತ ಅಲ್ವಾ ಪ್ರಭಾವ ಅನ್ನೋದು ಹೆಚ್ಚುತ್ತೆ ಅಲ್ಪಕಾಲ के लिए सोने ಅಥವಾ हीरों का वजन करते ಚಿನ್ನದಲ್ಲಿ ಏನು ಮಾಡ್ತಾರೆ ವಜನ್ ಮಾಡ್ತಾರೆ ಪರಂತು ये सब खलास हो जाना ಎಲ್ಲವೂ ಏನಾಗೋದಿದೆ ಕ್ಲೋಸ್ ಆಗೋದಿದೆ मनुष्यों के पास कितने लाखों का मकान है समझते हम बहुत साहूकार ಲಕ್ಷಾಂತರ ರೂಪಾಯಿ ಮನೆಗಳು ಕಟ್ಟಿಬಿಟ್ಟಿರ್ತಾರೆ ನಾವು ತುಂಬ ರಿಚ್ ಅಂತ ತಿಳ್ಕೊತಾರೆ ತುಂಬ अच्छे जानते हो यह साहूकारी बाकी थोड़ा समय के लिए ಇಷ್ಟೆಲ್ಲ ಮನೆ ಅವು ಇವು ಕಟ್ಟಿದ್ದಾರೆ ಇವೆಲ್ಲ ಸ್ವಲ್ಪ ಸಮಯಕ್ಕೋಸ್ಕರ ಇದೆ ಸಬ್ ಮಿಟ್ಟಿ ಮೇ ಮಿಲ್ ಜಾನಾ ಹೈ ಇವೆಲ್ಲ ಏನು ಮಾಡಿದ್ದಾರೆ ಇವೆಲ್ಲ ಮಣ್ಣು ಪಾಲಾಗೋದೆ ಕಿತ್ನಿ ಕಿಸ್ಕಿ ದಬಿ ರಹಿ ಧೂಲ್ ಮೇ ಕಿಸ್ಕಿ ರಾಜಾ ಕಾಯೆ ಕೆಲವ್ರ ದುಡ್ಡು ಏನಾಗುತ್ತೆ ಮಣ್ಣು ಪಾಲಾಗುತ್ತೆ ಕೆಲವರು ರಾಜರು ತಿಂದಾಕ್ತಾರೆ ಕೆಲವರು ಸರ್ಕಾರಕ್ಕೆ ಸೇರ್ಕೊಳ್ಳುತ್ತೆ ಕೆಲವರು ಬ್ಯಾಂಕ್ನಲ್ಲಿ ಉಳ್ಕೊಳ್ಳುತ್ತೆ ಕೆಲವರು ಬೆಂಕಿನಲ್ಲಿ ಹೋಗುತ್ತೆ ಕೆಲವರು ಏನೇನೋ ಆಗೋಗ್ಬಿಡುತ್ತೆ ಎಲ್ಲರ ದುಡ್ಡು ಹೋಗುತ್ತೆ ಕಲಿಯುಗ ಕೊನೆ ಟೈಮ್ನಲ್ಲಿ बाबा स्वर्ग की स्थापना करते उसमें जो लगाए उन्हों का 21 जन्मों के लिए हीरे जौहरों का महल मिलेगा ಈಗ ತಂದೆ ಬಂದು ಸ್ವರ್ಗದ ಸ್ಥಾಪನೆ ಕಾರ್ಯ ಮಾಡ್ತಾ ಇದ್ದಾರೆ ಅಂದಮೇಲೆ ಈ ಕಾರ್ಯಕ್ಕೆ ಯಾರು ಸಹಯೋಗ ಕೊಡ್ತಾರೆ ಬಾಬಾ ಅವ್ರ ಕಾರ್ಯಕ್ಕೆ ಅವ್ರಿಗೆ 21 ಜನ್ಮಗಳಿಗೆ ಏನು ಸಿಗುತ್ತೆ ವಜ್ರವೈಡೂರ್ಯದ ಮಹಲ್ ಸಿಗುತ್ತೆ ಅರ್ಥ ಆಯ್ತಾ ಭಗವಂತನ ಒಂದು ಕಾರ್ಯದಲ್ಲಿ ಯಾರೀಗ ಸಹಯೋಗ ಕೊಡ್ತಾರೆ ಅವ್ರಿಗೆ 21 ಜನ್ಮಗಳಿಗೆ ವಜ್ರವೈಡೂರ್ಯದ ಮಹಲ್ ಸಿಗುತ್ತೆ ಯಹಾ ತೋ ಏಕ್ ಜನ್ಮ ಕೆ ಲಿಯೇ ಮಿಲ್ತಾ ಹೈ ಈ ಕಲಿಯುಗದಲ್ಲಿ ಒಂದು ಜನ್ಮಕ್ಕೆ ನಿಮ್ಗೆ ಸಿಕ್ಕಿದೆ ವಹಾ ತುಮಾರ 21 ಜನ್ಮ ಚಲೇಗಾ ಅಲ್ಲಿ ನಿಮಗೆ 21 ಜನ್ಮಗಳಿಗೆ ನಡೆಯುತ್ತೆ ಏನ್ ನಾಂಕೋನ್ಸೆ ಜೋ ಕುಚ್ ದೇಖ್ತೆ ಹೋ ಶರೀರ ಸಹಿತ ಸಬ್ ಬಸಂ ಹೋ ಜಾನ ಈ ಕಣ್ಣುಗಳಿಂದ ನೀವೇನೆಲ್ಲ ನೋಡ್ತಾ ಇದ್ದೀರಿ ಶರೀರ ಸಹಿತವಾಗಿ ಎಲ್ಲವೂ ಸುಟ್ಟೋಗುತ್ತೆ तुम बच्चों को दिव्य दृष्टि द्वारा साक्षात्कार भी होता है ನೀವು ತಿಳ್ಕೊಂಡಿದ್ದೀರಿ ದಿವ್ಯ ದೃಷ್ಟಿಯಿಂದ ಸಾಕ್ಷಾತ್ಕಾರಗಳು ಆಗುತ್ತೆ ವಿನಾಶ ಹೋಗ तो इन लक्ष्मी नारायण का राज्य होगा ವಿನಾಶ ಆಗತ್ತೆ ಅಂದರೆ ಈ ಲಕ್ಷ್ಮೀ ನಾರಾಯಣರದು ರಾಜ್ಯ ಆಗತ್ತೆ तुम जानते हो हम अपना राज्य भाग्य फिर से स्थापना कर रहे ನಿಮಗೆ ಗೊತ್ತಿದೆ ನಾವು ಪುನಃ ನಮ್ಮ ರಾಜ್ಯ ಭಾಗ್ಯವನ್ನು ಏನು ಮಾಡ್ತಾ ಇದ್ದೀವಿ ಸ್ಥಾಪನೆ ಮಾಡ್ತಾ ಇದ್ದೀವಿ 21 ಪೀಳಿ ರಾಜ್ಯ ಕಿಯಾ ಫಿರ್ ರಾವಣ ಕಾ ರಾಜ್ಯ ಚಲ 21 ಪೀಳಿಗೆಗಳು ರಾಜ್ಯ ಆಳಿದ್ವಿ ನಂತರ ಏನಾಯ್ತು ರಾವಣ ರಾಜ್ಯ ನಡೀತು ಅಂತ अब फिर बाप आया है भक्ति मार्ग में सब बाप को याद करते ಈಗ ಪುನಃ ತಂದೆ ಬಂದಿದ್ದಾರೆ ಭಕ್ತಿ ಮಾರ್ಗದಲ್ಲಿ ಎಲ್ಲರೂ ಕೂಡ ಏನು ಮಾಡ್ತಾರೆ ತಂದೆಯನ್ನ ನೆನೀತಾರೆ ಗಾಯನ್ ಬಿ ಹೇ ದುಃಖ ಮೇ ಸ್ಮರಣ ಸಬ್ ಕರೆ ಸುಖ ಮೇ ಕರೆ ನಾ ಕೋಯಿ ಎಲ್ಲ ಗಾಯನ ಇದೆ ದುಃಖದಲ್ಲಿದ್ದಾಗ ಎಲ್ಲರೂ ದೇವ್ರು ನೆನೆಸ್ತಾರೆ ಸುಖದಲ್ಲಿದ್ದಾಗ ಒಬ್ಬರು ನೆನೆಸೋದೇ ಇಲ್ಲ ಬಾಬಾ ಸುಖ ಕಾ ವರ್ಸಾ ದೇತೆ ಹೇ ಫಿರ್ ಯಾದ್ ಕರ್ನೆ ಕಿ ದರ್ಕಾರ್ ನಹಿ ರಹತಿ ಶಿವಬಾಬಾ ಬಂದು ಸುಖದ ಆಸ್ತಿಯನ್ನು ಕೊಡ್ತಾ ಇದ್ದಾರೆ ಅಲ್ಲಿ ನಿಮಗೆ ನೆನಪು ಮಾಡ್ತಕ್ಕಂಥ ಅವಶ್ಯಕತೆ ಇರೋದಿಲ್ಲ ಅಂತ ಎಲ್ಲಿ ಸತ್ಯುಗದಲ್ಲಿ ತುಮ್ ಮಾತ್ ಪಿತಾ ಹಮ್ ಬಾಲಕ್ತೇರೆ ನೀವೇ ತಂದೆ ತಾಯಿ ಆಗಿದ್ದೀರಿ ನಾವು ನಿಮ್ಮ ಮಕ್ಕಳು ಬಾಲಕರು अब यह तो माँ बाप होंगे तो अपने बच्चों ಇಲ್ಲಿ ತಂದೆ ತಾಯಿ ಇದ್ದಾರೆ ತನ್ನ ಮಕ್ಕಳಿಗೆ ಯಹ ಪಾರಲೌಕಿಕ ಮಾತ್ ಪಿತಾ ಕಿ ಬಾತ್
ಇದಾಗಿದೆ ಪಾರಲೌಕಿಕ ತಂದೆ ತಾಯಿಯರ ಮಾತು. ಅಭಿ ತುಮ್ ಯಾ ಲಕ್ಷ್ಮೀ ನಾರಾಯಣ ಬನ್ನೆ ಕೆ ಲಿಯೆ ಪಡ್ತೆ ಹೋ. ಈಗ ನೀವು ಲಕ್ಷ್ಮೀನಾರಾಯಣರಾಗ್ಲಿಕ್ಕೋಸ್ಕರ ಓದ್ತಾ ಇದ್ದೀರಿ. ಸ್ಕೂಲ್ ಮೇ ಬಚ್ಚೆ ಆದಿ ಪಾಸ್ ಹೋತೆ ಹೇ, ಫಿರ್ ಟೀಚರ್ ಕೋ ಇನಾಮ್ ದೇತೆ ಹೇ. ಈಗ ಶಾಲೆಯಲ್ಲಿ ಮಕ್ಕಳಿರ್ತಾರೆ, ಏನು ಮಾಡ್ತಾರೆ, ಇನಾಮ್ ಕೊಡ್ತಾರಲ್ವ. अब तुम उनको क्या इनाम देंगे? ಈಗ ನೀವು ಏನು ಇನಾಮ್ ಕೊಡ್ತೀರಾ ಅವ್ರಿಗೆ? तुम तो उनको अपना बच्चा बना लेते हो. ನೀವು ಕೂಡ ಅವ್ರನ್ನೇನು ಮಾಡ್ತಾ ಇದ್ದೀರಾ? ಶಿವಬಾಬಾವನ್ನು ನಮ್ಮ ಮಗು ಅಂತ ತಿಳ್ಕೊತಾ ಇದ್ದೀರಾ. ಜಾದೂಗರಿಸಿ, ಇದು ಜಾದೂಗರಿ ಆಗಿದೆ. ದಿಕ್ಲಾತೇನ ತೋರಿಸ್ತಾರಲ್ವ, ಕೃಷ್ಣಕ್ಕೆ ಮುಖ ಮೇ ಮಾँ ने देखा माखन का गोला. ಕೃಷ್ಣನ ಬಾಯಲ್ಲಿ ನೋಡಿದ್ರು ಬೆಣ್ಣೆದು ಗೋಲ ಇತ್ತು. अब कृष्ण ने तो जन्म लिया है सतयुग में. ಶ್ರೀಕೃಷ್ಣ ಹುಟ್ಟಿದ್ದಲ್ಲೇ ಸತ್ಯುಗದಲ್ಲೇ. तो है विश्व का मालिक. ಶ್ರೀಕೃಷ್ಣ ಏನಾಗಿದ್ರು? ಸ್ವರ್ಗಕ್ಕೆ ಮಾಲೀಕರಾಗಿದ್ರು. तो यह किस समय की बात है? ಇದು ಯಾವ ಸಮಯದ ಮಾತಾಗಿದೆ? यह है अभी संगम का बात. ಈಗ ಸಂಗಮ ಯುಗದ ಮಾತು ನಡೀತಾ ಇದೆ. ತುಮ್ ಜಾನ್ತೆ ಹೋ ಯಹ ಶರೀರ್ ಚೋಡ್ ಬಚ್ಚಾ ಬನ್ ಜಾಯಂಗೆ. ನಿಮಗೆ ಗೊತ್ತಿದೆ, ನಾವು ಈ ದೇಹ ಬಿಟ್ಬಿಟ್ಟು ಸತ್ಯುಗದಲ್ಲಿ ಏನಾಗ್ತೀವಿ? ಮಕ್ಕಳಾಗ್ತೇವೆ. ವಿಶ್ವಕ ಮಾಲೀಕ್ ಬನೆ. ಶರೀರ ಬಿಟ್ಟು ಹೋಗಿ ಏನಾಗ್ತೀವಿ? ವಿಶ್ವದ ಮಾಲೀಕರಾಗ್ತೇವೆ. दोनों क्रिश्चियन आपस में लड़ते हैं, माकन मिलता है तुम बच्चों को. ಈ ದೇಶ ಆ ದೇಶ ಅಂತೇಳ್ಬಿಟ್ಟು ಏನು ಮಾಡ್ತಾರೆ? ಲಾಸ್ಟ್ಗೆ ಯುದ್ಧಗಳು ಮಾಡ್ಕೊತಾರೆ. ಬೆಣ್ಣೆ ಸಿಗುತ್ತೆ ಯಾರಿಗೆ? ಮಕ್ಕಳಿಗೆ. ನೀವು ಮಕ್ಕಳಿಗೆ ರಾಜಾಯಿ ಮಿಲ್ತೇನ, ರಾಜ್ಯ ಭಾಗ್ಯ ಸಿಕ್ಕತ್ತಲ್ಲ. ಜೈಸೆ वे लोग भारत को लड़कर माकन खुद ಖಾಲಿ ಖಾ ಗಯೆ. ಹೇಗೆ ಅವ್ರೇನು ಮಾಡಿದ್ರು? ಭಾರತ ದೇಶದಲ್ಲಿ ಬಂದುಬಿಟ್ಟು ಈ ರಾಜನಿಗೂ ಆ ರಾಜನಿಗೂ ಜಗಳ ಹಚ್ಚಿಬಿಟ್ಟು ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿ ಎಲ್ಲ ಯೂಸ್ ಮಾಡಿಬಿಟ್ಟು ಏನು ಮಾಡಿದ್ರು? ಬೆಣ್ಣೆ ತಿಂದ್ಬಿಟ್ರಲ್ವ. ಕ್ರಿಶ್ಚಿಯನ್ ಕಿ ರಾಜಧಾನಿ ಚೈನಾ ಹಿಸ್ಸೆ ಮೇತೆ. ಬಾಬಾ ಹೇಳ್ತೀವಿ ಕ್ರಿಶ್ಚಿಯನ್ಸ್ದು ರಾಜಧಾನಿ ಮುಕ್ಕಾಲು ಭಾಗದಲ್ಲಿ ಆಗೋಗ್ಬಿಟ್ಟಿತ್ತು ಅವಾಗ ಅಂತ. ಪೀಚೆ ಆಹಿಸ್ತೆ ಆಹಿಸ್ತೆ ಚೂಟ್ತಿ ಗೈ. ನಿಧಾನಕ್ಕೆ ಏನು ಮಾಡಿದ್ರು? ಹೋರಾಟ ಮಾಡಿ ಸ್ವತಂತ್ರ ಗಳಿಸಿದ್ರು. ಸಾರೇ ವಿಶ್ವ ಪರ್ ಸಿವಾಯ್ ತುಮಾರೆ ಕೊಯ್ ರಾಜ್ಯ ಕರ್ನಾ ಸಕೆ. ಇಡೀ ಪ್ರಪಂಚದಲ್ಲಿ ನಿಮ್ಮನ್ನು ಬಿಟ್ಟು ಬೇರೆ ಯಾರು ರಾಜ್ಯ ಆಳಕ್ಕೆ ಸಾಧ್ಯ ಇಲ್ಲ. तुम अभी ईश्वरी संतान बने हो, अभी तुम ब्रह्मांड के मालिक और विश्व के मालिक बनते हो. ಈಗ ನೀವು ಈಶ್ವರನ ಮಕ್ಕಳಾಗಿದ್ದೀರಿ, ಸಂತಾನರಾಗಿದ್ದೀರಿ. ನಂತರ ನೀವು ಬ್ರಹ್ಮಾಂಡಕ್ಕೆ ಏನಾಗ್ತೀರಾ? ಮಾಲೀಕರು ಆಗ್ತೀರಾ. ಅವ್ರ ವಿಶ್ವಕ ಬಿ ಮಾಲಿಕ್ ಬಂತು. ಆ ನಂತರ ಏನಾಗ್ತೀರಿ? ವಿಶ್ವಕ್ಕೂ ಮಾಲೀಕರಾಗ್ತೀರಾ. सूक्ष्म वतन में भी राजा ही नहीं, सतयुग त्रेता में यह चक्र यहाँ स्थूल वतन में होता है. ಸತ್ಯುಗ ತ್ರೇತಾಯುಗದಲ್ಲಿ ಈ ಒಂದು ಚಕ್ರ ಏನಿದೆ ಅದು ಇಲ್ಲೇನೆ ನಡೀತಾ ಇರುತ್ತೆ. ಧ್ಯಾನ ಮೇ ಆತ್ಮ ಕಹಾ ಜಾತಿ ನಹಿ. ಟ್ರಾನ್ಸ್ನಲ್ಲಿ ಹೋದಾಗ ಆತ್ಮ ಎಲ್ಲೋ ಹೋಗೋದಿಲ್ಲ, ಇಲ್ಲಿಂದಾನೇ ಕೂತ್ಕೊಂಡು ಅಲ್ಲೇ ಅನುಭವ ಮಾಡ್ತಿರುತ್ತೆ. ಆತ್ಮ ನಿಕಲ್ ಜಾಯಿತು ಶರೀರ ಖತಮ್ ಹೋ ಜಾಯ್. ಆತ್ಮ ಹೊರಟಾಯ್ತು ಅಂದರೆ ಶರೀರ ಏನಾಗ್ಬಿಡುತ್ತೆ? ಸತ್ತೋಗ್ಬಿಡುತ್ತೆ. ये सब साक्षात्कार दिव्य रिद्धि सिद्धि द्वारा ऐसे भी साक्षात्कार होता है. ಇದೆಲ್ಲವೂ ಸಾಕ್ಷಾತ್ಕಾರಗಳ ವಿಚಾರ ಆಗಿದೆ. ರಿದ್ಧಿ ಸಿದ್ಧಿನವ್ರಿಗೂ ಕೂಡ ಸಾಕ್ಷಾತ್ಕಾರಗಳಾಗುತ್ತೆ. जो यहाँ बैठे विलायत की ಪಾರ್ಲಿಮೆಂಟ್ ಆದಿ भी देख सकते हैं. ಮತ್ತು ವಿಜ್ಞಾನದ ಒಂದು ಉಪಕರಣಗಳು ಈ ಥರ ಮಾಡಿಬಿಟ್ಟಿದ್ದಾರೆ. ಇಲ್ಲೇ ಕೂತ್ಕೊಂಡು ಅಮೇರಿಕಾದಲ್ಲಿ ಏನು ನಡೀತಾ ಇದೆ ಪಾರ್ಲಿಮೆಂಟು ನೋಡ್ಬೋದು. ಅಷ್ಟೊಂದೆಲ್ಲ ಸೈನ್ಸ್ ಟೆಕ್ನಾಲಜಿ ಮುಂದುವರೆದು ಬಿಟ್ಟಿದೆ. ಬಾಬಾ ಕೆ ಹಾತ್ ಮೇ ಫಿರ್ ದಿವ್ಯ ದೃಷ್ಟಿ ಕಿ ಚಾಬಿ. ಶಿವಬಾಬಾ ಅವ್ರ ಹತ್ರ ಇರೋದು ಯಾವುದೋ? ದಿವ್ಯ ಬುದ್ಧಿಯ ಬೀಗದ ಕೈ. ತುಮ್ ವಹಾ ಯಹಾ ಬೈಟೆ ಲಂಡನ್ ದೇಖ್ ಸಕ್ತೆ ಹೋ. आज औजार आदि कुछ नहीं जो ಖರೀದ್ करना पड़े. ಬಾಬಾ ಹೇಳ್ತಿದ್ದಾರೆ, ನೀವು ಇಲ್ಲೇ ಕೂತ್ಕೊಂಡು ಲಂಡನ್ ನೋಡ್ತೀರಾ, ನೀವೇನು ಖರೀದಿ ಮಾಡೋ ಅಗತ್ಯ ಇಲ್ಲ. ಡ್ರಾಮಾ ಅನುಸಾರ ಉಸ್ ಸಮಯ ಪರ್ ಸಬ್ ಸಾಕ್ಷಾತ್ಕಾರ ಹೋತಾ ಹೇ. ಅಂದರೆ ಇವಾಗೆಲ್ಲ ಟಿ ವಿ ಖರೀದಿ ಮಾಡಬೇಕು, ಇನ್ಸ್ಟ್ರೂಮೆಂಟ್ ಖರೀದಿ ಮಾಡಬೇಕು, ಡಿಶ್ ಹಾಕ್ಸ್ಬೇಕು, ಏನೇನೋ ಮಾಡ್ತೀರಾ ಇಲ್ಲೇ ನೋಡೋಕ್ಕೆ, ಪ್ರಪಂಚದ ಎಲ್ಲ ದೃಶ್ಯಗಳು ನೋಡಲಿಕ್ಕೆ. ಆದರೆ ಶಿವಬಾಬಾ ಅವರು ನೀವು ಕೂತ್ಕೊಂಡಿರೋ ಟೈಮ್ನಲ್ಲಿ ಯಾವ ಜಾಗದಲ್ಲಿ ಎಲ್ಲಿ ಕೂತಿರ್ತೀರೋ ಅಲ್ಲ ಆಟೋಮೆಟಿಕ್ಕಾಗಿ ಸಾಕ್ಷಾತ್ಕಾರಗಳು ಮಾಡಿಸ್ತಾರೆ. ಅವಾಗ ಯಾವ ಡಿಶ್ಶು ಟಿ ವಿ ಏನೂ ಬೇಕಾಗಿಲ್ಲ, ಎಲ್ಲ ನಿಮ್ಮ ಕಣ್ಮುಂದೆ ಗೋಚರ ಆಗ್ತಾ ಇರುತ್ತೆ. ಜೋ ಡ್ರಾಮಾ ಮೇ ಪೆಹ್ಲೆ ಸೆ ನೂನ್. ಅಂದರೆ ನೀವೇನು ಖರೀದಿ ಮಾಡೋಷ್ಟಿಲ್ಲ, ಬುದ್ಧಿ ದಿವ್ಯ ಬುದ್ಧಿ ಬಾಬಾ ಓಪನ್ ಮಾಡಿಬಿಡ್ತಾರೆ, ನೋಡ್ತಾ ಇರ್ತೀರಾ. ಮತ್ತು ಇದೆಲ್ಲವೂ ಕೂಡ ನಾಟಕದಲ್ಲಿ ಏನಾಗ್ಬಿಟ್ಟಿದೆ?
ಫಿಕ್ಸ್ ಆಗ್ಬಿಟ್ಟಿದೆ. ಜೈಸೆ ದಿಖಾತೆ ಹೇ ಭಗವಾನ್ ನೆ ಅರ್ಜುನ್ ಕೋ ಸಾಕ್ಷಾತ್ಕಾರ ಕರಾಯ. ಮಹಾಭಾರತದಲ್ಲಿ ಇದೆಯಲ್ಲ, ಅರ್ಜುನನಿಗೆ ಸಾಕ್ಷಾತ್ಕಾರ ಆಯಿತು, ವಿಶ್ವರೂಪ ದರ್ಶನ. ಯಹ ಬಿ ನೂಂದ್ ಹೈ, ಕೋಯಿ ಬಿ ಲಡಾಯಿ ನಹಿ ಹೈ. ಇದು ಕೂಡ ಫಿಕ್ಸ್ ಆಗಿಬಿಟ್ಟಿದೆ, ಯಾವುದೇ ಯುದ್ಧದ ಮಾತಿಲ್ಲ. ये सब ड्रामा अनुसार होता है. ಇವೆಲ್ಲವೂ ಕೂಡ ನಾಟಕದ ಅನುಸಾರವಾಗಿ ನಡೀತಾ ಇದೆ. ಕೃಷ್ಣ ವಿಶ್ವ का ಪ್ರಿನ್ಸ್ बनता है, ಗೋಯಾ ಮಾಖನ್ में. ಶ್ರೀಕೃಷ್ಣ ವಿಶ್ವದ ಮಾಲೀಕರಾಗ್ತಾರೆ ಅಂದ್ರೆ ಅವ್ರಿಗೆ ಬೆಣ್ಣೆ ಸಿಗುತ್ತಲ್ವಾ. ಯಾ ಕೋಯಿ ಜಾನ್ತೆ ನೈ ವಿಶ್ವ ಕಿಸ್ಕೋ ಬ್ರಹ್ಮಾಂಡ ಕಿಸ್ಕೋ ಕಹಾ ಜಾತಾ. ಇದು ಕೂಡ ಯಾರಿಗೆ ಗೊತ್ತಿಲ್ಲ. ಬ್ರಹ್ಮಾಂಡ ಅಂದ್ರೆ ಯಾವುದು, ವಿಶ್ವ ಅಂದ್ರೆ ಯಾವುದು, ಸ್ವರ್ಗ ಅಂದ್ರೆ ಯಾವುದು, ಯಾರಿಗೆ ಗೊತ್ತಿಲ್ಲ. ಬ್ರಹ್ಮಾಂಡ ಮೇ ತುಮ್ ಆತ್ಮಯೇ ನಿವಾಸ ಕರ್ತಿ ಹೋ. ಬ್ರಹ್ಮಾಂಡದಲ್ಲಿ ನೀವು ಆತ್ಮಗಳೇನು ಮಾಡ್ತೀರಾ, ನಿವಾಸ ಮಾಡ್ತೀರಾ. ಸೂಕ್ಷ್ಮ ವತನ್ ಮೇ ಆನಾ ಜಾನಾ ಸಾಕ್ಷಾತ್ಕಾರ ಆದಿ ಈ ಸಮಯ ಹೋತಾ ಹೈ. ಸೂಕ್ಷ್ಮ ಲೋಕಕ್ಕೆ ಹೋಗೋದು ಬರೋದು ಈ ಸಮಯದಲ್ಲಿ ಏನಾಗುತ್ತೆ, ಹೋಗಿ ಬರ್ತೀರಾ. 5000 ವರ್ಷ ಸೂಕ್ಷ್ಮ ವತನ್ ಕಾ ನಾಮ್ ನಹಿ ಹೋತಾ ಹೈ. 5000 ವರ್ಷಗಳ ಬಾಬಾ ಹೇಳ್ತಿದ್ದಾರೆ ಸೂಕ್ಷ್ಮ ವತನದ ಹೆಸರು ಕೂಡ ಇಲ್ಲ. कहा जाता है ब्रह्मा देवता इन महा, फिर कहते हैं शिव परमात्मा इन महा, तो सबसे ऊंचा हो गए ना. ಹೇಳ್ತಾರೆ ಬ್ರಹ್ಮ ದೇವತಾಯ ನಮಃ ಅಂತ, ಮತ್ತೆ ಹೇಳ್ತಾರೆ ಶಿವ ಪರಮಾತ್ಮಾಯ ನಮಃ. ಎಲ್ಲರಿಗಿಂತಲೂ ಶ್ರೇಷ್ಠರು ಅಂತ ಗಾಯನ ಇದೆ. ಉನ್ಕೋ ಕಹಾ ಜಾತಾ ಹೈ ಭಗವಾನ್. ಈಗ ಅವ್ರಿಗೆ ಹೇಳಲಾಗುತ್ತೆ ಭಗವಂತ ಅಂತ. तो वह देवता है मनुष्य परंतु दैवी गुणवान. ಅಲ್ಲಿ ದೇವತೆಗಳು ಮಾನವರೇ, ಆದರೆ ಅವರಲ್ಲಿ ದೇವತಾ ಗುಣ ಇದ್ದಿದ್ದರಿಂದ ಅವ್ರಿಗೆ ದೇವತೆಗಳು ಅಂತ ಹೇಳಲಾಗುತ್ತೆ. ಬಾಕಿ 4-8 ಭುಜವಾಲ ಮನುಷ್ಯ ಕೋಯಿ ಹೋತಾ ನಹಿ. ಸತ್ಯುಗದಲ್ಲಿ 8 ಭುಜ, ಇನ್ನಷ್ಟು ಭುಜಗಳು, ಇವೆಲ್ಲ 4 ಭುಜ ಇರೋದು ಯಾರು ಇರೋದಿಲ್ಲ ಅಂತ. 2 ಭುಜವಾಲೆ ಹಿ ಮನುಷ್ಯ. 2 ಕೈ ಇರೋವಂಥವ್ರೆ, 2 ಭುಜ ಇರೋರೆ ಮನುಷ್ಯರಿರ್ತಾರೆ. ಪರಂತು ಸಂಪೂರ್ಣ ಪವಿತ್ರ ಅಪವಿತ್ರ ಕಿ ಬಾತ್ ನಹಿ. ಸಂಪೂರ್ಣ ಪವಿತ್ರರು ಅಪವಿತ್ರರು ಮಾತಿಲ್ಲ. ಅಕಾಲಿ ಮೃತ್ಯು ಕವಿ ಹೋತಿ ನಹಿ. ಅಕಾಲಿಕ ಮರಣಗಳೆಂದೂ ಕೂಡ ಆಗೋದೇ ಇಲ್ಲ. ತುಮ್ ಬಚ್ಚೋಂ ಕೋ ಬಹುತ್ ಖುಷಿ ಮೇ ರಹನಾ ಚಾಹಿಯೆ. ನೀವು ತುಂಬ ಖುಷಿನಲ್ಲಿ ಇರಬೇಕು ಅಂತ ಇದ್ದಾರೆ ಬಾಬಾ. ಎಷ್ಟು ಖುಷಿಯಲ್ಲಿ ಇರಬೇಕು, ನಮ್ಗೆ ಯಾರು ಸಿಕ್ಕಿದ್ರು ಅಂತ ಕೇಳ್ಕೊಳ್ಳಿ. ಹಮ್ ಆತ್ಮ ಈ ಶರೀರ ದ್ವಾರ ಬಾಬಾ ಕೋ ತೋ ದೇಖೆ ದೇಖ್ನೆ ಮೇ ತೋ ಶರೀರ ಆತಾ ಹೈ. ನಾವೊಂದು ಆತ್ಮ, ಶರೀರವನ್ನು ಕೂಡ ನೋಡಬೇಕು, ನೋಡ್ತೀವಿ. ಶರೀರ ನೋಡ್ಲಿಕ್ಕೆ ಕಾಣುತ್ತೆ, ಆತ್ಮ ಅಂತೂ ಇಲ್ಲ. ಪರಮಾತ್ಮ ಅಥವಾ ಆತ್ಮಕೋ ದೇಖ್ ನಹಿ ಸಕ್ತೆ. ಪರಮಾತ್ಮನಾಗಲಿ ಆತ್ಮನಾಗಲಿ ಯಾರು ನೋಡಲಿಕ್ಕೆ ಸಾಧ್ಯವೇ ಇಲ್ಲ. ಆತ್ಮ ಅವ್ರ ಪರಮಾತ್ಮಕೋ ಜಾನನ ಹೋತಾ ಹೈ. ಆತ್ಮನ್ನು ತಿಳ್ಕೊಳ್ಳಿ, ಪರಮಾತ್ಮನ್ನು ಕೂಡ ನೀವು ತಿಳ್ಕೊಳ್ಳಿ. ದೇಖ್ನೆ ಕೆ ಲಿಯೆ ಫಿರ್ ದಿವ್ಯ ದೃಷ್ಟಿ. ನೋಡ್ಲಿಕ್ಕೋಸ್ಕರ ಏನು ಸಿಗುತ್ತೆ ನಿಮಗೆ, ದಿವ್ಯ ದೃಷ್ಟಿ ಸಿಕ್ಕತ್ತೆ. और सब चीज़ें दिव्य दृष्टि से बड़ी देखने में आएंगे. ಮಿಕ್ಕೆಲ್ಲ ವಸ್ತುಗಳು ಕೂಡ ನಿಮಗೆ ದಿವ್ಯ ದೃಷ್ಟಿಯಿಂದ ನೋಡಲಿಕ್ಕೆ ಬರುತ್ತೆ. ರಾಜಧಾನಿ ಬಡಿ ದೇಖ್ನೆ ಮೇ ಆएंगे. ಆತ್ಮ ಅಂತೂ ಹೈ ಹಿ ಬಿಂದಿ. ರಾಜಧಾನಿ ನಿಮಗೆ ದೊಡ್ಡದು ನೋಡ್ಲಿಕ್ಕೆ ಕಾಣುತ್ತೆ, ಆತ್ಮ ಅಂತೂ ಬಿಂದು ಇದೆ. ಬಿಂದು ಕೋ ದೇಖ್ನೆ ಸೆ ತುಮ್ ಕುಚ್ ಭಿ ನಹಿ ಸಮझेंगे. ಬಿಂದುವನ್ನು ನೋಡಿದಾಗ ನೀವೇನು ತಿಳ್ಕೊಳ್ಳೋದಿಲ್ಲ. ಆತ್ಮ तो बहुत महीन है. बहुत डॉक्टर सादी ने कोशिश की आत्मा को पकड़ने के, परंतु किसका पता नहीं पड़ता है. ನೋಡಿ, ಸುಮಾರು ಜನ ಡಾಕ್ಟರ್ಗಳು ಏನು ಮಾಡಿದ್ರು, ಆತ್ಮನ ಹಿಡ್ಕೊಳಕ್ಕೆ ಪ್ರಯತ್ನ ಮಾಡಿದ್ರು, ಏನೇನೋ ಪ್ರಯತ್ನಗಳು ಮಾಡಿದ್ರು. ಯಾರ ಕೈಲಿ ಅದು ಸಿಗೋದು ಇಲ್ಲ. वे लोग तो सोने हीरो में वजन करते हैं. ಬಾಬಾ ಹೇಳ್ತಿದ್ದಾರೆ ಆತ್ಮನನ್ನು ಯಾರು ತಿಳ್ಕೊಳಕ್ಕೂ ಆಗೋದಿಲ್ಲ, ಹಿಡ್ಕೊಳಕ್ಕೂ ಆಗೋದಿಲ್ಲ, ಅದು ಯಾರ ಕೈಗೋ ಸಿಗೋದಿಲ್ಲ ಅಂತಾರೆ. ಕ್ಯಾಮ್ರಾದಲ್ಲಿ ನೋಡಿದ್ದಾರೆ, ಬಟ್ ಕೈಗೆ ಹಿಡ್ಕೋಬೇಕು ಅಂತ ನೋಡಿದ್ರು, ಬಂಧಿಸ್ಬೇಕು ಅಂತ ನೋಡಿದ್ರು ಆಗಲಿಲ್ಲ. ಈಗ ಅವ್ರೇನು ಮಾಡ್ತಾರೆ, ವಜ್ರವೈಡೂರಿಗಳಲ್ಲಿ ವಜನ್ ಮಾಡ್ತಾರೆ, ಅಂದರೆ ತುಲಾಭಾರ. ತುಮ್ ಜನ್ಮಾಂತರ ಪದಂಪತಿ ಬಂತೆ ಹೋ. ಈ ಜ್ಞಾನ ಪಡ್ಕೊಂಡು ನೀವೇನಾಗ್ತೀರಾ, ಜನ್ಮಾಂತರಕ್ಕೂ ಸಾಹುಕಾರರು ಪದಂಪತಿ ಹಾಕ್ತೀರಾ. ತುಮಾರ ಬಾಹರ ಕಾ ಶೋ ಜರಾ ಬಿ ನಹಿ. ನಿಮ್ಮದು ಹೊರಗಡೆ ವೈಭೋಗ ಒಂಚೂರು ಇಲ್ಲ. ರಾಜಧಾನಿ ಸಾಧಾರಣ ರೀತಿ ರಥ್ ಮೇ ಬೈಟ್ ಪಡಾತೆ. ಶಿವಬಾಬಾ ಸಾಧಾರಣವಾದಂಥ ರೂಪದಲ್ಲಿ ಈ ರಥದಲ್ಲಿ ಕೂತ್ಕೊಂಡು ಓದಿಸ್ತಾ ಇದ್ದಾರೆ. ಉನ್ಕಾ ನಾಮ ಹೇ ಭಗೀರಥ್. ಅವರ ಹೆಸರೇ ಆಗಿದೆ ಭಗೀರಥ. यह है पतित पुराना रथ जिसमें बाप आकर ऊंचे सर्विस करते. ಬ್ರಹ್ಮ ಬಾಬಾ ಆಗಿದ್ದಾರೆ ಹಳೆಯ ರಥ. ಅದರಲ್ಲಿ ಶಿವಬಾಬಾ ಬಂದು ಏನು ಮಾಡ್ತಾರೆ, ಶ್ರೇಷ್ಠಾತಿ ಶ್ರೇಷ್ಠ ಸೇವೆಗಳನ್ನು
ಮಾಡ್ತಾ ಇದ್ದಾರೆ. ಬಾಬಾ ಕೇತೆ ಮುಜೆ ತೋ ಅಪ್ನ ಶರೀರ ಹೈ ನಹಿ. ತಂದೆ ಹೇಳ್ತಾರೆ, ನನಗೆ ಶರೀರ ಇಲ್ಲವೇ ಇಲ್ಲ. ಮೈ ಜೋ ಜ್ಞಾನ ಕಾ ಸಾಗರ್ ಪ್ರೇಮ್ ಕಾ ಸಾಗರ್ ಹೂँ. ನಾನೇ ಜ್ಞಾನದ ಸಾಗರನೂ ಆಗಿದ್ದೇನೆ, ಪ್ರೇಮದ ಸಾಗರನೂ ಆಗಿದ್ದೇನೆ. ತೋ ತುಮಕೋ ವರ್ಷ ಕೇಸೆ ದೂ. ನಾನು ನಿಮ್ಗೆ ಹೆಂಗೆ ಆಸ್ತಿ ಕೊಡ್ಲಿ? ಊಪರ್ ಸೇ ತೋ ನಹಿ ದೂಂಗಾ. ಮೇಲಿಂದ ನಾನು ಆಸ್ತಿನ ಕೊಡೋದಿಲ್ಲ ಅಂತಾರೆ ಬಾಬಾ. ಕ್ಯಾ ಪ್ರೇರಣೆ ಸೇ ಪಡಾವುಂಗ? ಮೇಲ್ ಕೂತ್ಕೊಂಡು ಪ್ರೇರಣೆಯಿಂದ ನಿಮ್ಗೆ ಓದ್ಸಕ್ಕಾಗತ್ತಾ? ಇಲ್ಲ. ಜರೂರ್ ಆನಾ ಪಡೇಗ. ಬ್ರಹ್ಮನ ಶರೀರದಲ್ಲಿ ಅವಶ್ಯಕವಾಗಿ ಬರುತ್ತೆ. ಭಕ್ತಿ ಮಾರ್ಗ ಮೇ ಮುಜೆ ಪೂಜ್ತೆ ಹೋ, ಸಬ್ಕೋ ಪ್ಯಾರ ಲಗ್ತಾ ಹೂँ. ಭಕ್ತಿನಲ್ಲಿ ನೀವು ನನ್ನನ್ನು ಪೂಜೆ ಮಾಡ್ತಾ ಇದ್ದೀರಿ, ನಾನು ನಿಮ್ಗೆಲ್ರಿಗೂ ಇಷ್ಟವಾಗ್ತೇನೆ. ಗಾಂಧಿ ನೆಹರು ಕಾ ಭಿ ಚಿತ್ರ ಪ್ಯಾರ ಲಗ್ತಾ ಹೈ. ಗಾಂಧಿ ಚಿತ್ರ ಇಷ್ಟ ಆಗುತ್ತೆ, ನೆಹರು ಚಿತ್ರ ಇಷ್ಟ ಆಗುತ್ತೆ. ಉನ್ಕಾ ಶರೀರ ಕೋ ಯಾದ್ ಕರ್ತೆ. ಅವ್ರ ಶರೀರನ ಎಲ್ಲರೂ ನೆನೀತಾರೆ. ಆತ್ಮ ಜೋ ಅವಿನಾಶಿ ಹೈ ಉಸ್ಕೋ ಜೋ ಜಾಕರ್ ದೂಸರಾ ಜನ್ಮ ದಿಯಾ. ಆತ್ಮ ಏನು ಅವಿನಾಶಿ ಆಗಿದೆ, ಅದೇ ಹೋಗ್ಬಿಟ್ಟು ಬೇರೆ ಜನ್ಮ ತಗೊಂಡಿದೆ. ಬಾಕಿ ವಿನಾಶಿ ಚಿತ್ರ ಕೋ ಯಾದ್ ಕರ್ತೆ ಹೈ ವಹ ತೋ ಭೂತ್ ಪೂಜಕ್ ಹೋಗಿ. ಬಾಕಿ ವಿನಾಶಿ ಚಿತ್ರಗಳನ್ನು ನೆನಪು ಮಾಡ್ತಾರೆ, ಅದು ಒಂದು ರೀತಿಯಲ್ಲಿ ಭೂತ ಪೂಜೆ ಆಗೋಯ್ತು. ಸಮಾಧಿ ಬನಾಕರ್ ಫಿರ್ ಉನ್ಕೋ ಫೂಲ್ ಆದಿ ಬೈಟ್ ಚಢಾತೆ. ಸಮಾಧಿಗಳು ಮಾಡಿಬಿಟ್ಟು ಹೂಗಳು ಮಾಡಿಬಿಟ್ಟು ಏನು ಮಾಡ್ತಾರೆ, ಏರಿಸ್ತಾರೆ. ಈ ಸಬ್ ಯಾದ್ಗಾರ್. ಇವೆಲ್ಲ ಏನಾಗಿದೆ, ನೆನಪಿನ ಅರ್ಥಗಳಾಗಿದೆ. ಶಿವಕ್ಕೆ ಕಿತನೆ ಮಂದಿರ ಸಬ್ಸೆ ಬಡ ಯಾದ್ಗಾರ್ ಶಿವಕ. ಶಿವಂದು ಭಾಳ ದೊಡ್ಡ ಒಂದು ಜ್ಞಾಪಕ ಅರ್ಥ ಇದೆ. ಶಿವಂದು ಎಲ್ಲಕ್ಕಿಂತ ದೊಡ್ಡ ನೆನಪಿನ ಅರ್ಥ ಸೋಮನಾಥ್ ಮಂದಿರ ಕ ಗಾಯನ. ಸೋಮನಾಥ ಮಂದಿರದ್ದು ಕೂಡ ಏನಿದೆ, ಗಾಯನ ಇದೆ. ಮೊಹಮ್ಮದ್ ಗಜ್ನಿನೇ ಆಕರ್ ಲೂಟಾತ. ಮೊಹಮ್ಮದ್ ಗಜ್ನಿ ಬಂದು ಏನು ಮಾಡಿದ್ರು, ಲೂಟಿ ಹೊಡೆದಿದ್ರು. ತುಮಾರೆ ಪಾಸ್ ಇತ್ನಾ ಧನ್ ರಹತಾ ನಹಿ. ನಿಮ್ಮ ಬಳಿ ಇಷ್ಟೊಂದು ಧನ ಸಂಪತ್ತು ಇರೋದೇ ಇಲ್ಲ. ತುಮ್ ಬಚ್ಚೋಂಕೋ ರತ್ನೋ ಮೇ ವಜನ್ ಕರ್ತೆ ಹೇ. ಬಾಬಾ ಅವ್ರು ಬಂದು ನಿಮ್ಮ ಮಕ್ಕಳನ್ನ ರತ್ನಗಳಲ್ಲಿ ಏನು ಮಾಡ್ತಾ ಇದ್ದಾರೆ, ವಜನ್ ಮಾಡ್ತಾ ಇದ್ದಾರೆ. ಖುದ್ಕೋ ವಜನ್ ನಹಿ ಕರಾತಾ ಹೈ. ಅವರು ತುಲಾಭಾರ ಮಾಡಿಸ್ಕೊಳ್ಳೋದಿಲ್ಲ, ಮಕ್ಕಳನ್ನ ಮಾಡಿಸ್ತಾರೆ. ಮೈತ್ನಾ ಧನವಾನ್ ಬಂತ ನಹಿ ಹೋ ತುಮಕೋ ಬನಾದ. ನಾನು ಇಷ್ಟೊಂದು ಸಾಹುಕಾರನ ಆಗ್ತಾ ಇದ್ದೀನಿ, ಮಾಡ್ತಾ ಇದ್ದೀನಿ ನಿಮ್ಮನ್ನು, ನಾನು ಆಗೋದಿಲ್ಲ, ನಿಮಗೆ ಮಾಡ್ತೀನಿ. ಉನ್ಕೋತು ಆಜ್ ವಜನ್ ಕಿಯಾ ಆಜ್ ಮರ್ ಜಾಯಂಗೆ. ಅವಾಗ ಯಾರಿಗೊಬ್ರಿಗೆ ವಜನ್ ಮಾಡ್ತಾರೆ, ತುಲಾಭಾರ ಮಾಡ್ತಾರೆ, ನಾಳೆ ಅವ್ರು ಸತ್ತೋಗ್ಬಿಡ್ತಾರೆ. ತುಮಕೋ ತೋ ಬಾಬಾ ಕೂಟ್ ಖಜಾನ ಉನ್ಸೆ ಐಸಾ ಖಜಾನ ಬರ್ತೆ ಜೋ 21 ಜನ್ಮ ಸಾಥ್ रहेंगे. ಈ ಜನ್ಮದಲ್ಲಿ ಬಾಬಾ ಅವರು ಇಷ್ಟೊಂದು ಖಜಾನೆಗಳನ್ನು ನಮ್ಮಲ್ಲಿ ತುಂಬ್ತಾ ಇದ್ದಾರೆ. ಅದು 21 ಜನ್ಮಗಳು ನಮ್ಮ ಜೊತೆಯಲ್ಲಿರುತ್ತೆ. ಅಗರ್ ಶ್ರೀಮತ್ ಪರ್ ಚಲೆಂಗೆ ತೋ ಯಹಾ ದುಃಖ ಕಾ ನಾಮ್ ನಹಿ. ಒಂದು ವೇಳೆ ಬಾಬಾ ಅವ್ರ ಡೈರೆಕ್ಷನ್ ಮೇಲೆ ನಡೀತಾ ಇದ್ರೆ ನಿಮಗೆ ದುಃಖದ ಹೆಸರು ಇರೋದಿಲ್ಲ. ಕಭಿ ಅಕಾಲೆ ಮೃತ್ಯು ಹೋತೀನಿ. ಎಂದು ಅಕಾಲಿಕ ಮರಣಗಳು ಕೂಡ ಆಗೋದೇ ಇಲ್ಲ. ಮೌತ್ ಸೆ ಡರೆಂಗೆ ನಹಿ. ನೀವು ಸಾವಿನ ಭಯನೇ ಇರೋದಿಲ್ಲ ನಿಮಗೆ. ಯಹಾ ಕಿತನೆ ಡರ್ತೆ ಹೇ ರೋತೆ ಹೇ ವಹಾ ಕಿತ್ನಿ ಖುಷಿ ಹೋತಿ. ಈ ಕಲಿಯುಗದಲ್ಲಿ ಎಷ್ಟು ಜನ ಅಳ್ತಾ ಇರ್ತಾರೆ, ಭಯ ಪಡ್ತಾ ಇರ್ತಾರೆ, ಅಲ್ಲಿ ಎಷ್ಟು ಖುಷಿಯಾಗಿರ್ತೀರ. ಜಾಕರ್ ಪ್ರಿನ್ಸ್ ಬನುಂಗ. ಸತ್ಯುಗದಲ್ಲಿ ಹೋಗ್ಬಿಟ್ಟು ಏನಾಗ್ತೀನಿ ನಾನು, ರಾಜಕುಮಾರ ಆಗ್ತೀನಿ. ಜಾದೂಗರ್ ಸೌದಾಗರ್ ರತ್ನಗರ್ ಯಾ ಶಿವ ಪರಮಾತ್ಮಕ್ಕೂ ಕಹಾ ಜಾತ. ಶಿವಬಾಬಾ ಅವರು ಜಾದೂ ಮಾಡ್ತಾರೆ, ಅಂದರೆ ಮಾನವರನ್ನ ದೇವಮಾನವರನ್ನಾಗಿ ಮಾಡೋ ಜಾದು. ಸೌದಾಗರ್ ಅಂದರೆ ಜ್ಞಾನ ರತ್ನಗಳ ಬಿಸ್ನೆಸ್ ಮಾಡಿಸ್ತಾರೆ. ರತ್ನಗಳನ್ನು ರತ್ನ ಪುಡಿಯಾಗಿ ಮಕ್ಕಳಿಗೆ ಮುತ್ತು ರತ್ನಗಳನ್ನು ಹಂಚ್ತಾರೆ. ಶಿವ ಪರಮಾತ್ಮಕ್ಕೂ ಕಹಾಜ. ಇದಕ್ಕೇನಂತ ಹೇಳಲಾಗುತ್ತೆ, ಶಿವ ಪರಮಾತ್ಮ ಅಂತ ಹೇಳಲಾಗುತ್ತೆ. ತುಮಕೋ ತೋ ಸಾಕ್ಷಾತ್ಕಾರ ಕರಾತೆ ಹೇ ಐಸಾ ಪ್ರಿನ್ಸ್ ಬನಿ. ನಿಮಗೂ ಕೂಡ ಈ ರೀತಿ ಮಾಡಿಸ್ತಾ ಇದ್ದೀನಿ, ನೀವು ಹಿಂಗೆ ಪ್ರಿನ್ಸ್ ಆಗ್ತೀರ. ಆಜ್ಕಲ್ ಬಾಬಾನೇ ಸಾಕ್ಷಾತ್ಕಾರ ಕಾ ಪಾರ್ಟ್ ಬಂದ್ ಕರ್ ದಿಯಾ. ಈಗಿನ ಕಾಲದಲ್ಲಿ ಬಾಬಾ ಅವರು ಸಾಕ್ಷಾತ್ಕಾರನ ನಿಲ್ಲಿಸಿದ್ದಾರೆ. ಯಾಕೆ ಅಂತಂದ್ರೆ ಏನೋ ಇದಾಗೋಗ್ಬಿಡುತ್ತೆ ಅಂತ ಜನರಿಗೆಲ್ಲ ಗುಮಾನಿ ಅಲ್ವಾ, ಅದಕ್ಕೋಸ್ಕರ ನಿಲ್ಲಿಸಿದ್ದಾರೆ. ನುಕ್ಸಾನ್ ಹೋ ಜಾತಾ ಹೇ ಅಭಿ ಬಾಬಾ ಜ್ಞಾನ ಸೆ ತುಮಾರ ಸದ್ಗತಿ ಕರ್ತೆ. ಲಾಸ್ ಆಗ್ಬಿಡತ್ತೆ, ಅದರಿಂದ ಬಾಬಾ ಅವರು ಮಕ್ಕಳಿಗೆ ಸದ್ಗತಿ ಮಾಡ್ತಾ ಇದ್ದಾರೆ. ತುಮ್ ಪೆಹಲೆ ಜಾಯಂಗೆ ಸುಖಧಾಮ್. ಫಸ್ಟ್ ನೀವು ಹೋಗ್ತೀರಾ ಇಲ್ಲಿಗೆ ಸುಖಧಾಮಕ್ಕೆ. ಅಭಿ ತೋ ಹೈ ದುಃಖಧಾಮ್. ಇವತ್ತು ಈ ಕಲಿಯುಗ ಏನಾಗ್ಬಿಟ್ಟಿದೆ, ದುಃಖಗಳ ಪ್ರಪಂಚ. ತುಮ್ ಜಾನ್ತೆ ಹೋ ಆತ್ಮ ಹಿ ಜ್ಞಾನ ಧಾರಣ ಕರ್ತಿ, ಇಸ್ಲಿಯೇ ಬಾಬಾ ಕೇತೆ ಅಪನೆ ಕೋ ಆತ್ಮ ಸಮझो. ನೀವು ತಿಳ್ಕೊಂಡಿದ್ದೀರಿ ಆತ್ಮನೇ ಜ್ಞಾನವನ್ನು ಜೀವನದಲ್ಲಿ ಧಾರಣೆ ಮಾಡುತ್ತೆ. ನಿಮ್ಮನ್ನು ನೀವು ಆತ್ಮ ಅಂತ ತಿಳ್ಕೊಳ್ಳಿ. ಆತ್ಮ ಮೇ ಹಿ ಅಚ್ಚೆ ವ ಬೋರೆ ಸಂಸ್ಕಾರ ಹೋತೆ. ಆತ್ಮದಲ್ಲೇ ಒಳ್ಳೆಯದು ಕೆಟ್ಟದ್ದು ಸಂಸ್ಕಾರಗಳಿದ್ದಾವೆ. ಶರೀರ ಮೇ ಬಿ ತೋ ಶರೀರ ಕೆ ಸಾಥ್ ಸಂಸ್ಕಾರ ಭಸ್ಮ್ ಹೋ ಜಾಯಂಗೆ.
ಶರೀರ ಜೊತೆಯಲ್ಲಿ ಸಂಸ್ಕಾರಗಳು ಸುಟ್ಟೋಗುತ್ತೆ. ತುಮ್ ಕೇತೆ ಹೋ ಶಿವ ಬಾಬಾ ಹಮ್ ಆತ್ಮಯೇ ಪಡ್ತಿ ಈ ಶರೀರ ದ್ವಾರ. ನೀವು ಹೇಳ್ತೀರಾ ಏನಂತ, ನಾವು ಓದ್ತಾ ಇದ್ದೀವಿ ಈ ಶರೀರ ಮುಖಾಂತರ ನೈ ಬಾತಾಯಿನ, ಹೊಸ ಮಾತಾಗಿದೆ ಅಲ್ವಾ. ಹಮ್ ಆತ್ಮವಂಕ ಶಿವ ಬಾಬಾ ಪಡಾತೆ ಯಾತು ಪಕ್ಕ ಯಾದ್ ಕರೋ. ನಾವು ಆತ್ಮಗಳು ಶಿವ ತಂದೆ ನೆನಪು ಮಾಡ್ತಾ ಇದ್ದೀವಿ, ಇದನ್ನು ಪಕ್ಕ ಏನು ಮಾಡ್ರಿ, ನೆನಪು ಮಾಡ್ರಿ. हम सब आत्माओं का बाप भी है, टीचर भी है. बाबा खुद कहते हैं मुझे अपना शरीर नहीं है. ಈಗ ನಾವೆಲ್ಲ ಆತ್ಮಗಳಿಗೆ ಅವರು ತಂದೆನೂ ಆಗಿದ್ದಾರೆ, ಟೀಚರು ಆಗಿದ್ದಾರೆ. ಅವರೇ ಖುದ್ದು ಹೇಳ್ತಾ ಇದ್ದಾರೆ, ನನಗೆ ನನ್ನದೇ ಆಗಿರತಕ್ಕಂಥ ಶರೀರ ಇಲ್ಲ. ಮೈ ಬಿ ಆತ್ಮ ಹೂ ಪರಂತು ಮುಜ್ ಪರಮಾತ್ಮ ಕಹಾ ಜಾತ. ನಾನು ಒಂದು ಆತ್ಮನೇ ಆಗಿದ್ದೀನಿ, ನನಗೆ ಪರಮಾತ್ಮ ಅಂತ ಹೇಳಲಾಗುತ್ತೆ. ಆತ್ಮ ಈ ಸಬ್ ಕುಚ್ ಕರ್ತಿ ಹೇ, ಆತ್ಮನೇ ಎಲ್ಲವನ್ನು ಮಾಡೋದು ಅಂತಾರೆ. ಬಾಕಿ ಶರೀರ ಕಾ ನಾಮ್ ಬದಲ್ತೆ ಹೇ, ಆತ್ಮ ತೋ ಆತ್ಮ ಹೇ. ಬಾಕಿ ಶರೀರದ ಹೆಸರುಗಳು ಬದಲಾವಣೆ ಆಗ್ತವೆ, ಆತ್ಮ ಅಂತೂ ಆತ್ಮನೇ ಆಗಿದೆ. ಮೈ ಪರಮಾತ್ಮ ತುಮಾರೇ ಮಾಫಿಕ್ ಪುನರ್ಜನ್ಮ ನಹಿ ಲೇತಾ. ನಾನು ಪರಮಾತ್ಮ ಆಗಿದ್ದೇನೆ, ನಾನು ನಿಮ್ಮಂಗೆ ಪುನರ್ಜನ್ಮಗಳಲ್ಲಿ ಬರೋದಿಲ್ಲ. ಮೇರಾ ಡ್ರಾಮಾ ಮೇ ಪಾರ್ಟ್ ಹಿ ಐಸಾ ಹೇ ಜೋ ಮೈ ಇಸ್ಮೇ ಪ್ರವೇಶ ಕರ್ ತುಮಕೋ ಸುನಾ ರಹಾ ಹೂಂ. ಶಿವಬಾಬಾ ಹೇಳ್ತಾರೆ, ನಾನು ಕೂಡ ಡ್ರಾಮಾದಲ್ಲಿ ನಂದು ಕೂಡ ಈ ಥರ ಪಾರ್ಟ್ ಇದೆ, ನಾನು ಕೂಡ ಶರೀರದಲ್ಲಿ ಪ್ರವೇಶ ಮಾಡಿ ನಿಮ್ಗೇನು ಮಾಡ್ತಾ ಇದ್ದೀನಿ, ಓದಿಸ್ತಾ ಇದ್ದೀನಿ. ಇಸ್ಲಿ ಇನ್ಕೋ ಭಾಗ್ಯಶಾಲಿ ರಥ ಕಹಾ ಜಾತ. ಅದರಿಂದ ಇವ್ರಿಗೆ ಭಾಗ್ಯಶಾಲಿ ರಥ ಅಂತ ಹೇಳಲಾಗುತ್ತೆ. ಯಾ ಪುರಾಣ ಜುತ್ತಿ ಬಿ ಕೇತೆ, ಇದು ಹಳೆ ಒಂದು ಬೂಟ್ ಅಂತಾನು ಹೇಳ್ತಾರೆ ಬಾಬಾ. ಶಿವ ಬಾಬಾನೇ ತೋ ಪುರಾಣ ಲಾಂಗ್ ಬೂಟ್ ಪೆಹನಾ ಹೈ. ಶಿವ ಬಾಬಾ ಹಳೆ ದೇಹವನ್ನ, ಹಳೆ ಬೂಟನ್ನು ತಗೊಂಡಿದ್ದಾರೆ. ಚರ್ಮ ಚಕ್ಷುಗಳ ಮುಖಾಂತರ ಇಷ್ಟೆಲ್ಲ ಜ್ಞಾನ ಕೊಡಲಿಕ್ಕೆ ಚರ್ಮಕ್ಕೆ ಚಪ್ಪಲಿ ಅಂತ ಬಾಬಾ ಹೇಳ್ತಾ ಇರೋದು. ಬಾಡಿಗೆ ಚಪ್ಪಲಿ ಸಮಾನ ಅಂತ ಹೇಳ್ತಿರೋದು. ಬಾಬಾ ಕೇತೆ ಮೈನೆ ಇನ್ಮೆ ಬಹುತ್ ಜನ್ಮೋ ಕಾ ಅಂತಕ್ಕೆ ಜನ್ಮೆ ಪ್ರವೇಶ ಕಿಯಾ. ಶಿವ ಬಾಬಾ ಹೇಳ್ತಾರೆ, ನಾನು ಕೂಡ ಬಹಳಷ್ಟು ಕೊನೆ ಜನ್ಮದಲ್ಲಿ ಇವ್ರ ಶರೀರದಲ್ಲಿ ಏನು ಮಾಡಿದ್ದೀನಿ, ಪ್ರವೇಶ ಮಾಡಿದ್ದೇನೆ ಅಂತ ಹೇಳ್ತಾರೆ. ಪೇಲೆ ಯಾ ಬಂತೆ ಹೇ ತತ್ವ. ಮೊಟ್ಟ ಮೊದಲು ಇವರು ಕೂಡ ಮೊದಲು ಹೆಂಗಿದ್ರು ಅದೇ ಥರ ಇವರು ಆದರು. ಬಾಬಾ ಕೇತೆ ಹೇ ತುಮ್ಮ ತೋ ಜವಾನ್ ಹೋ. ಬಾಬಾ ಹೇಳ್ತಾರೆ, ನೀವಂತೂ ಏನಾಗಿದ್ದೀರಿ, ಯುವಕರಾಗಿದ್ದೀರಾ. ಮೇರೆ ಸೆ ಜಾಸ್ತಿ ಪಡ್ಕರ್ ಉಂಚ್ ಪದ್ ಪಾನಾ ಚೈ. ನನಗಿಂತಲೂ ನೀವು ಚೆನ್ನಾಗಿ ಓದಿ ಒಳ್ಳೆ ಪದವಿಗೆ ಹೋಗಬೇಕು. ಬ್ರಹ್ಮ ಬಾಬಾ ಹೇಳೋದು ಮಾತು. ಪರಂತು ಮೇರೆ ಸಾಥ್ ಬಾಬಾ ಹೇ ತೋ ಮುಜೆ ಗಡಿ ಗಡಿ ಉನ್ಕೋ ಯಾದ್ ಆತಾ ಹೇ. ಬ್ರಹ್ಮ ಬಾಬಾ ಹೇಳ್ತಾರೆ, ನನ್ನ ಜೊತೆಗೆ ನನ್ನೊಟ್ಟಿಗೆ ಶಿವ ಬಾಬಾ ಇದ್ದಾರೆ, ನನಗೆ ಗಳಿಗೆಗೂ ನೆನಪು ಬರ್ತಾ ಇರತ್ತೆ. ಮೇರೆ ಸಾತ್ ಸೋತಾ ಬಿ ಹೂ. ಬಾಬಾ ನನ್ನ ಜೊತೆಯಲ್ಲೇ ಇರ್ತಾರೆ, ಯಾವಾಗಲೂ ನನ್ನ ಜೊತೆಯಲ್ಲಿ ನಿದ್ದೆ ಮಾಡ್ತಾರೆ ಅಂತ ಹೇಳಿದ್ದಾರೆ. ಪರಂತು ಬಾಬಾ ಮುಜೆ ಬಾಕಿ ನಹಿ ಪೆನ್ ಸಕ್ತಾ. ನನ್ನನ್ನು ಬಾಬಾ ಅಪ್ಕೊಳ್ಳಲ್ಲ ಅಂತ ಹೇಳ್ತಾ ಇದ್ದಾರೆ. ಪರಂತು ಬಾಬಾ ಮುಜೆ ಬಾಕಿ ನಹಿ ಪೆನ್ ಸಕ್ತೆ, ತುಮಕೋ ಬಾಕಿ ಪೆನ್. ನಿಮಗೆ ಆಲಿಂಗನ ಮಾಡ್ಕೊತಾರೆ, ನನಗೆ ಆಲಿಂಗನ ಮಾಡ್ಕೊಳಕ್ಕಾಗಲ್ಲ. ನನ್ನ ಆತ್ಮದ ಪಕ್ಕದಲ್ಲೇ ಅವ್ರು ಬಂದು ಕೂತ್ಕೊತಾರೆ, ಈ ಶರೀರದ ಮುಖಾಂತರ ನಿಮಗೆ ಪಾಲನೆ ಕೊಡ್ತಾರೆ ಅಂತ ಬ್ರಹ್ಮ ಬಾಬಾ ಹೇಳ್ತಾ ಇದ್ದಾರೆ. ತುಂಬ ಭಾಗ್ಯಶಾಲಿ ಹೋ, ನೀವು ಬಾಬಾವ್ರನ್ನ ಆಲಿಂಗನ ಮಾಡ್ಕೊತೀರಿ, ನೀವು ಲಕ್ಕಿ ಆಗಿದ್ದೀರಾ. ಶಿವ ಬಾಬಾನೇ ಜೋ ಶರೀರ್ ಲೋನ್ ಲಿಯಾ ಹೇ ತುಮಕೋ ಉನ್ಕೋ ಬಾಕಿ ಪೆನ್ ಸಕ್ತೆ ಹೋ. ಶಿವ ಬಾಬಾ ಅವರು ಏನು ಶರೀರವನ್ನು ಲೋನ್ ತೆಗೆದುಕೊಂಡಿದ್ದಾರೆ, ಅವರ ಒಂದು ಶರೀರವನ್ನು ಏನು ಮಾಡ್ಬೋದು, ಆಲಿಂಗನ ಮಾಡ್ಬೋದು. ಮೈ ಕೇಸೆ ಪೇನು, ನಾನು ಹೆಂಗೆ ಆಲಿಂಗನ ಮಾಡಲಿ ಶಿವಬಾಬನ್ನ ಅಂತ ಬ್ರಹ್ಮ ಬಾಬಾ ಹೇಳ್ತಾ ಇದ್ದಾರೆ. ಮುಜೆ ತೋ ಯಾ ನಸೀಬ್ ಮೇ ನಹಿ. ನನಗೆ ಶಿವಬಾಬಾವನ್ನು ಆಲಿಂಗನ ಮಾಡ್ಕೊಳ್ಳೋ ಅದೃಷ್ಟ ಇಲ್ಲ, ನಿಮಗಿದೆ ಅಂತ ಹೇಳ್ತಿದ್ದಾರೆ. ನರಸಯ್ಯಣ್ಣವ್ರು ಒಂದ್ಸಲ ಹೇಳ್ತಾ ಇದ್ರು, ಫಸ್ಟ್ ಟೈಮ್ ಅವ್ರು ಬಾಬಾ ಅವ್ರ ಮಿಲ್ನಕ್ಕೆ ಹೋಗಿದ್ದಾಗ ಬಾಬಾ ಕೇಳಿದ್ರಂತೆ. ಡಾಕ್ಟರ್ ನರಸಯ್ಯಣ್ಣವರು ಬೆಂಗಳೂರಿನಲ್ಲಿ ಗೊಟ್ಟಿಗೆರೆಗೆಲ್ಲ ಜಮೀನು ಕೊಟ್ಟಿದ್ದಾರಲ್ಲ, ಈಗ ಮಧುಬಂದಲ್ಲೇ ಇದ್ದಾರೆ ಕ್ಯಾನ್ಸರ್ ಅವ್ರದಲ್ಲಿ. ಅವ್ರು ಹೇಳ್ತಾ ಇದ್ರು ಏನಂತ ಅಂದರೆ, ಬಾಬಾ ಅವ್ರ ಹತ್ರ ಹೋದ್ರಂತೆ. ಬಾಬಾ ಕೇಳಿದ್ರಂತೆ, ಈ ಶರೀರದಲ್ಲಿ ಶಿವಬಾಬಾ ಬಂದಿದ್ದಾರೆ ಅಂತ ನಿಶ್ಚಯ ಆಯ್ತಾ ಅಂತ ಕೇಳಿದ್ರಂತೆ. ಅದಕ್ಕೆ ಅವ್ರು ಹೇಳಿದ್ರಂತೆ ನರಸಯ್ಯಣ್ಣವರು, ನಮ್ಮಪ್ಪ ಎದುರುಗಡೆ ಕೂತ್ಕೊಂಡು ನಾನು ನಿಮಗೆ ತಂದೆನಾ ಅಂತ ಕೇಳಿದ್ರೆ ನಾನು ಏನು ಹೇಳೋದು, ಹೌದು ಅಂತಾನೆ ಹೇಳಬೇಕಾಗತ್ತೆ ಅಂತೇಳಿದ್ದೇನೆ ಹೇಳಿದ್ರಂತೆ. ನಮ್ಮ ಲೌಕಿಕ ತಂದೆ ಆದ್ರೂ ಕೂಡ ಎದುರುಗಡೆ ಕೂತ್ಕೊಂಡು ಹೇಳಿದ್ರೆ ಒಪ್ಕೊಳ್ಳೇಬೇಕಲ್ವಾ, ನೀವು ನಮಗೆ ತಂದೆ, ಕಲ್ಪದಿಂದಿನ ತಂದೆ ಅಂತ ಹೇಳಿದ್ರಂತೆ. ಆವ್ ಮೇರೆ ಬಚ್ಚೆ ಅಂತ ಹೇಳ್ಬಿಟ್ಟು ಬಾಬಾ ಮಡ್ಲಲ್ಲಿ ತೊಗೊಂಡ್ಬಿಟ್ರಂತೆ. ಅವ್ರ ಅನುಭವ ಹೇಳ್ತಾ ಇದ್ರು, ಮಡ್ಲಲ್ಲಿ ಹೋದಾಗ ಏನು ರೋಜಾ ಹೂಗಳ ಮೇಲೆ ಮಲಗಿಬಿಟ್ಟಿದ್ದೀನೇನೋ ಅನ್ನೋಷ್ಟು
ಖುಷಿಯ ಅನುಭವ ಆಗ್ತಾ ಇತ್ತು ಅಂತ ಹೇಳ್ತಿದ್ರು. ಹಂಗೆ ನೋಡಿ ಬಾಬಾ ಹೇಳ್ತಾ ಇದ್ದಾರೆ, ನನಗೆ ಆ ಅದೃಷ್ಟ ಇಲ್ಲ, ನಿಮ್ಗೆ ಆ ಅದೃಷ್ಟ ಇದೆ ಅಂತ ಹೇಳ್ತಿದ್ದಾರೆ. ಅಂದರೆ ಸಾಕಾರದಲ್ಲಿ ಬಾಬಾ ಅವ್ರು ನೋಡಿರೋ ಅಂಥ ಆತ್ಮಗಳೇ ಗ್ರೇಟ್. तुम बच्चे हमेशा लक्की होते हो, जैसे पैसे बच्चों को दे देते तुम भी लक्की सितारे ठहरे. ಹೇಗೆ ಹಣನ ಮಕ್ಕಳಿಗೆ ತಂದೆ ಆಗಿರೋರು ಕೊಟ್ಬಿಡ್ತಾರೆ, ಹಾಗೆ ನೀವು ಶಿವಬಾಬಾ ಅವ್ರಿಗೆ ಅದೃಷ್ಟಶಾಲಿ ನಕ್ಷತ್ರಗಳಾಗಿದ್ದೀರಿ. ತುಮಕೋ ಪಡಾಕರ್ ವಿಶ್ವ ಕಾ ಮಾಲಿಕ್ ಬನಾತಾ ಹೂಂ, ನಾನು ಬಂದು ನಿಮಗೆ ಓದಿಸ್ಬಿಟ್ಟು ವಿಶ್ವದ ಮಾಲೀಕರನ್ನಾಗಿ ಮಾಡಿಸ್ತಾ ಇದ್ದೀನಿ. ಮೈ ತೋಡಿಲೇ ಬಂತಾವ್, ನಾನಾಗೋದಿಲ್ಲ. ತುಮ್ ಬ್ರಹ್ಮಾಂಡಕ್ಕೆ ಬಿ ಮಾಲಿಕ್ ಬಂತೆ ಹೋ, ನೀವು ಬ್ರಹ್ಮಲೋಕಕ್ಕೋ ಪರಂಧಾಮಕ್ಕೋ ಮಾಲೀಕರಾಗ್ತೀರಾ. ಬಾಕಿ ಮೇರೆ ಪಾಸ್ ಜಾಸ್ತಿ ದಿವ್ಯ ದೃಷ್ಟಿಗೆ ಚಾಬಿ ಹೇ, ನನ್ನ ಬಳಿ ದಿವ್ಯ ದೃಷ್ಟಿ ಓಪನ್ ಮಾಡೋ ಬೀಗದ ಕೈ ಇದೆ. ಮೈ ಜ್ಞಾನ ಕಾ ಸಾಗರ್ ಹೂಂ, ನಾನು ಜ್ಞಾನದ ಸಾಗರ ಆಗಿದ್ದೇನೆ. ತುಮಕೋ ಮಾಸ್ಟರ್ ಜ್ಞಾನ ಕಾ ಸಾಗರ್ ಬನಾತಾ ಹೂಂ, ನಿಮಗೂ ಕೂಡ ಮಾಸ್ಟರ್ ಜ್ಞಾನದ ಸಾಗರನ್ನಾಗಿ ಮಾಡ್ತೀನಿ. ತುಮ್ ಇಸ್ ಸಾರೆ ಚಕ್ರ ಕೋ ಜಾನ್ಕರ್ ಚಕ್ರವರ್ತಿ ಮಹಾರಾಜ ಮಹಾರಾಣಿ ಬಂತೇವೆ. ಈ ಚಕ್ರದ ರಹಸ್ಯಗಳನ್ನು ಅರ್ಥ ಮಾಡಿಕೊಂಡು ಚಕ್ರವರ್ತಿ ಮಹಾರಾಜರು ಮಹಾರಾಣಿಗಳು ಆಗ್ಬಿಡ್ತೀರಾ. ಮೈ ತೋಡಿ ಬಂತಾವ್, ನಾನು ಆಗ್ತೀನಾ. बूढ़े होते हैं तो फिर बच्चों को बिलकर खुद वानप्रस्थ में चले जाते हैं ना. ವಯಸ್ಸಾಗಿರೋ ಅಂಥವ್ರ ಅಪ್ಪ ಅಮ್ಮ ಮಕ್ಕಳ ಕೈಯಲ್ಲಿ ಎಲ್ಲ ವಿಲ್ ಮಾಡಿಬಿಟ್ಟು ರಿಟೈರ್ಮೆಂಟ್ ತೊಗೊಂಡ್ಬಿಡ್ತಾರಲ್ವಾ, ಹಾಗೆ ಐಸಾ ಹೋತಾ. ಮೊದಲು ಕೂಡ ಹಿಂಗೆ ಆಗ್ತಾ ಇತ್ತು. ಆಜ್ಕಲ್ ತೋ ಬಚ್ಚೋं में मोह जाकर पड़ता है. ಈಗಿನ ಕಾಲದಲ್ಲಿ ಮಕ್ಕಳ ಮೇಲೆ ತುಂಬ ಮೋಹ ಇರುತ್ತೆ. ಪಾರಲೌಕಿಕ ಬಾಪ್ कहते मैं इनमें प्रवेश कर तुम बच्चों को कांटों से फुल विश्व का मालिक बनाए, आधा कल्प के लिए खुद सुखी बनाए, मैं वानप्रस्थ में बैठ जाता हूँ. ನೋಡಿ, ಅರ್ಧ ಕಲ್ಪಕ್ಕೋಸ್ಕರ ಮಕ್ಕಳಿಗೆ ವಿಶ್ವದ ಮಾಲೀಕರನ್ನಾಗಿ ಮಾಡಿಬಿಟ್ಟು ಸ್ವರ್ಗದ ವೈಭವನ್ನೆಲ್ಲ ಕೊಟ್ಬಿಟ್ಟು ನಾನು ರಿಟೈರ್ಮೆಂಟ್ ತೊಗೊಂಡ್ಬಿಡ್ತೀನಿ ಅಂತ ಶಿವಬಾಬಾ ಹೇಳ್ತಾರೆ. ये सब बातें शास्त्रों में थोड़ी, ಈ ಎಲ್ಲ ವಿಚಾರಗಳು ಶಾಸ್ತ್ರಗಳಲ್ಲಿ ಬರ್ದಿಲ್ಲ. ಸನ್ಯಾಸಿ ಉದಾಸಿ ಶಾಸ್ತ್ರೋಂಕಿ ಬಾತಿ ಸುನಾತೆ ಹೇ. ಸಾಧು ಸಂತರೆಲ್ಲ ಏನು ಮಾಡ್ತಿರ್ತಾರೆ, ಪಂಡಿತರೆಲ್ಲ ಶಾಸ್ತ್ರಗಳ ವಿಚಾರಗಳನ್ನೇ ಹೇಳ್ತಿರ್ತಾರೆ. ಬಾಬಾ ತೋ ಜ್ಞಾನ ಕಾ ಸಾಗರ ಹೇ, ಶಿವಬಾಬಾ ಏನಾಗಿದ್ದಾರೆ, ಜ್ಞಾನದ ಸಾಗರ ಆಗಿದ್ದಾರೆ. ಖುದ್ ಕೇತೆ ಹೇ ಯಾ ವೇದ ಶಾಸ್ತ್ರಾದಿ ಸಬ್ ಭಕ್ತಿ ಮಾರ್ಗ ಕಿ ಸಾಮಗ್ರಿ. ಸ್ವತಃ ಹೇಳ್ತಾ ಇದ್ದಾರೆ, ಇಷ್ಟೆಲ್ಲ ವೇದ ಶಾಸ್ತ್ರಗಳು ಭಕ್ತಿ ಮಾರ್ಗದ ಸಾಮಗ್ರಿ. ಜ್ಞಾನ ಸಾಗರ್ ಮೈ ಹಿ ಹೂ, ಜ್ಞಾನದ ಸಾಗರನು ನಾನೇ ಆಗಿದ್ದೇನೆ. अच्छा मीठे मीठे सिकिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते नमस्ते नमस्ते. इन आंखों से शरीर सहित जो कुछ दिखाई देता है सब भस्म हो जाना, इसलिए अपना कुछ भी जो कुछ है सफल करना. ಶಿವಬಾಬಾ ಹೇಳ್ತಾ ಇದ್ದಾರೆ, ಈ ಕಣ್ಣಿಂದ ನೀವೇನು ನೋಡ್ತಾ ಇದ್ದೀರೋ ಇದೆಲ್ಲವೂ ಭಸ್ಮ ಆಗೋದಿದೆ. ಅದರಿಂದ ಇವೆಲ್ಲವನ್ನು ಕೂಡ ನೀವು ತನು ಮನ ಧನ ಎಲ್ಲವನ್ನು ಕೂಡ ಈ ಒಂದು ಯಜ್ಞ ಕಾರ್ಯದಲ್ಲಿ ಸಫಲ ಮಾಡ್ಕೊಂಡ್ಬಿಡಿ. ಬಾಬಾ ಸೇ ಪೂರಾ ವರ್ಷ ಲೇನೆ ಕೆ ಲಿಯೇ ಪಢಾಯಿ ಪಡ್ನಿ. ಶಿವ ತಂದೆಯಿಂದ ಪೂರ್ಣ ಆಸ್ತಿ ತಗೊಳ್ಳೋಕ್ಕೋಸ್ಕರ ವಿದ್ಯೆಯನ್ನು ಓದಿ. ಸದಾ ಅಪ್ನೆ ಲಕ್ಕೋ ಸ್ಮೃತಿ ಮೇ ರಖ್ ಬ್ರಹ್ಮಾಂಡ और ವಿಶ್ವ का ಮಾಲಿಕ್ ಬನ್ನ ಹೇ. ಸದಾ ನಿಮ್ಮ ಅದೃಷ್ಟವನ್ನು ಜ್ಞಾಪಕದಲ್ಲಿಟ್ಕೊಂಡು ಬ್ರಹ್ಮಾಂಡ ಮತ್ತು ವಿಶ್ವದ ಮಾಲೀಕರು ಕೂಡ ಆಗಬೇಕಾಗಿದೆ. ಇವತ್ತಿನ ವರದಾನ ಇದೆ, ಮಾಯಾಕೆ ರಾಯಲ್ ರೂಪಕ್ಕೆ ಬಂಧನೋನ್ಸೆ ಮುಕ್ತ ವಿಶ್ವ ಜೀತ್ ಜಗತ್ ಜೀತ್ ಭವ. ಮಾಯೆ ರಾಯಲ್ ರೂಪಗಳನ್ನು ತಿಳ್ಕೊಂಡು ಬಂಧನ್ ಮುಕ್ತರಾಗಿ ವಿಶ್ವದ ಜೀತರು, ವಿಶ್ವವನ್ನು ಗೆಲ್ಲುವಂಥವು ಜಗತ್ ಜೀತರಾಗಿ. ಮೇರಾ ಪುರುಷಾರ್ಥ, ಮೇರಾ ಇನ್ವೆನ್ಷನ್, ಮೇರಿ ಸರ್ವಿಸ್, ಮೇರಿ ಟಚಿಂಗ್, ಮೇರಿ ಗುಡ್ अच्छे है, मेरे निर्णय शक्ति बहुत अच्छी है, या मेरापन ही ರಾಯಲ್ ಮಾಯಾ का ರೂಪ है. ನೋಡಿ, ಬಾಬಾ ಏನು ಹೇಳ್ತಾ ಇದ್ದಾರೆ, ನನ್ನ ಪುರುಷಾರ್ಥ, ನನ್ನ ಸಂಶೋಧನೆ, ನನ್ನ ಸೇವೆ, ನನ್ನ ಟಚಿಂಗ್, ನನ್ನ ಗುಣಗಳು, ನನ್ನ ನಿರ್ಣಯ ಶಕ್ತಿ ತುಂಬ ಚೆನ್ನಾಗಿದೆ. ಯಾ ಮೇರಾಪನ್ ಹಿ ರಾಯಲ್ ಮಾಯಾ ಕಾ ರೂಪ, ಇದು ನನ್ನತನ ಅನ್ನುವಂಥದ್ದೇ ಮಾಯೆಯ ರಾಯಲ್ ರೂಪ ಆಗಿದೆ. ಮಾಯಾ ಐಸಾ ಜಾದು ಮಂತ್ರ ಕರ್ ದೇತಾ ಹೇ, ಮೇರೆ ಕೋ ಬಿ ತೇರೆ ಕೋ ಬಿ ಮೇರಾ ಬನಾ ದೇತಾ ಹೇ. ರಾಯಲ್ ರೂಪ ಮಾಯೆ ಯಾವ ಥರ ತೋರಿಸುತ್ತೆ ಅಂದರೆ, ಭಗವಂತಂದು ಕೂಡ ನಂದು ಅಂತ ತಿಳ್ಕೊಂಡು ಬಿಡ್ತಾನೆ. ಇದೆಲ್ಲ ಭಗವಂತ ಟಚಿಂಗು, ಭಗವಂತ ಕೊಟ್ಟಿರೋ ಗುಣ, ಭಗವಂತ ಕೊಟ್ಟಿರೋ ಕಲೆ, ಭಗವಂತ ಕೊಟ್ಟಿರೋ ಇನ್ವೆನ್ಷನ್ಸು, ಭಗವಂತ ಕೊಟ್ಟಿರೋ ಅಂಥ ಬುದ್ಧಿ, ಭಗವಂತ ಮಾಡಿಸ್ತಾ ಇರೋ ಪುರುಷಾರ್ಥ, ಇದು ನಂದು ಅಂತ ತಿಳ್ಕೊಂಡು ಬಿಡ್ತಾರಂತೆ. ಮಾಯಾ ಐಸಾ ಜಾದು ಮಂತ್ರ ಕರ್ ದೇತೆ
ಜಾದೂ ಮಂತ್ರ ಮಾಡಿಬಿಡುತ್ತಂತೆ ಮಾಯೆ. ನಂದು ನಿನ್ನದು ಅನ್ನೋದು ನನ್ನದು इसलिए अब ऐसा अनेक बंधनों से मुक्त बन एक बाबा के संबंध में आ जाओ तो माया जीत बन जाएंगे. ಈಗ ಅನೇಕ ಪ್ರಕಾರದ ಬಂಧನಗಳಿಂದ ಮುಕ್ತರಾಗಿ ಒಂದು ತಂದೆಯ ಸಂಬಂಧದಲ್ಲಿ ಬಂದ್ಬಿಡಿ, ಆವಾಗ ಮಾಯಾಜೀತರು ಆಗ್ಬಿಡ್ತೀರಾ. ಮಾಯಾಜೀತ್ ही ಪ್ರಕೃತಿ ಜೀತ್ ವಿಶ್ವ ಜೀತ್ ವ ಜಗಜ್ಜೀತ್ ಬಂತೆ. ಮಾಯಾಜೀತರೇ ಪ್ರಕೃತಿ ಜೀತರಾಗ್ತಾರೆ, ವಿಶ್ವಜೀತರಾಗ್ತಾರೆ ಮತ್ತು ಜಗಜ್ಜೀತರು ಆಗ್ತಾರೆ. विश्वजीत व जगतजीत बनते हैं वही एक सेकेंड में अशरीरी भाव के वरदानी डायरेक्शन सहज स्वतः कार्य में लगा सकते. ಅವರೇ ಒಂದು ಸೆಕೆಂಡ್ನಲ್ಲಿ ಅಶರೀರಿ ಭಾವದ ಡೈರೆಕ್ಷನ್ ತೆಗೆದುಕೊಂಡು ಸಹಜವಾಗಿ ಸ್ವತಃವಾಗಿ ಕಾರ್ಯದಲ್ಲಿ ಅವರು ತೊಡಗಿಸ್ಕೊಳ್ತಾರೆ. ಸ್ಲೋಗನ್ ಆಗಿದೆ, ವಿಶ್ವ ಪರಿವರ್ತನ್ ವಹಿ ಜೋ ಕಿಸಿ ಬಿ ನೆಗೆಟಿವ್ ಕೋ ಪಾಸಿಟಿವ್ ಮೇ ಬದಲ್ ದೇ. ವಿಶ್ವ ಪರಿವರ್ತಕರು ಯಾರು ಅಂದರೆ ನೆಗೆಟಿವ್ ಅನ್ನು ಕೂಡ ಪಾಸಿಟಿವ್ನಲ್ಲಿ ಪರಿವರ್ತನೆ ಮಾಡೋರೇನೆ ವಿಶ್ವ ಪರಿವರ್ತಕರು. ಅಚ್ಚಾ, ಓಂ ಶಾಂತಿ.